Hi students, welcome to the ASPN classes. So ಇದು ನನ್ನ ಎರಡನೇ ವಿಡಿಯೋ ಆಗಿದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ದು. ಹೊಸದಾಗಿ ನಾನು ಈ ವರ್ಷ ಸೆಕೆಂಡ್ ಇಯರ್ ಸಲುವಾಗಿ ರಿಲೇಷನ್ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಆಲ್ರೆಡಿ ಅಪ್ಲೋಡ್ ಇತ್ತು, ಮತ್ತೊಂದು ಸತಿ ನಾನು ಕೆಲವೊಂದಿಷ್ಟು ಡೆಲಿಟೆಡ್ ಪೋರ್ಷನ್ ಆಗಿರೋದ್ರಿಂದ ಮತ್ತೆ ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಸೊ ಅದರಲ್ಲೇ ಇದು ಎರಡನೇ ವಿಡಿಯೋ ಆಗಿದೆ. ಸೊ ನಾನು ಹಿಂದಿನ ಒಂದು ರಿಲೇಷನ್ ಆ್ಯಂಡ್ ಫಂಕ್ಷನ್ ವಿಡಿಯೋದಲ್ಲಿ ಆಲ್ರೆಡಿ ರಿಫ್ಲಾಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೇನು, ಅದರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳನ್ನ ಎಲ್ಲನೂ ಡಿಸ್ಕಷನ್ ಮಾಡಿದ್ದೆ. ಸೊ ಇವತ್ತಿನ ದಿವಸ ನಿಮ್ಮ ಫಸ್ಟ್ ಎಕ್ಸಸೈಸ್ ಬರುವಂಥದ್ದು ಸ್ಟೂಡೆಂಟ್ಸ್, ಆ ಎಕ್ಸಸೈಸಲ್ಲಿ ಬರುವಂಥ ಪ್ರತಿಯೊಂದು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಬಹಳ ಈಸಿಯೆಸ್ಟ್ ಇದೆ, ಮತ್ತು ಈ ಒಂದು ಎಕ್ಸಸೈಸ್ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬಂದೇ ಬರುವಂಥದ್ದಾಗಿರುತ್ತೆ. ಓಕೆ, ಸೊ ಅದು ಯಾವ್ಯಾವ ಕ್ವಶನ್ಸ್ಗಳಿದ್ದಾವೆ, ಅದ್ರದ್ದು ಆನ್ಸರ್ನ ಯಾವ ಥರ ಬರೀಬೇಕು, ಸೊ ಅದು ಬಹಳ ಇಂಪಾರ್ಟೆಂಟು. ಕೆಲವರಿಗೆ ಈ ಎಲ್ಲ ಕ್ವಶನ್ಸ್ಗಳು ಈಸಿ ಇದ್ದಾವೆ, ಬಟ್ ಬರೀಬೇಕಾದ್ರೆ ಮೆಥಡ್ಸ್ಗಳಿದೆ. ಕನ್ಕ್ಲೂಷನ್ ಬರೀಬೇಕು, ಬಿಲಾಂಗ್ಸ್ ಟು ಬರೀಬೇಕು, ರೀಸನ್ಸ್ ಬರೀಬೇಕು, ಕೆಲವೊಂದು ಸತಿ ಎಕ್ಸಾಂಪಲ್ಸ್ನ ತೊಗೊಳ್ಬೇಕು. ಈ ಎಲ್ಲ ಕನ್ಫ್ಯೂಷನ್ಗಳನ್ನ ಇವತ್ತಿನ ದಿವಸ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ, ಎಕ್ಸಸೈಸ್ 1.1, ಡಿಟರ್ಮೈನ್ ವೆದರ್ ದ ಫಾಲೋಯಿಂಗ್ ದ ರಿಲೇಷನ್ಸ್ ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಕೆಳಗಡೆ ಒಂದಿಷ್ಟು ರಿಲೇಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಪ್ಪ ಅಂತಂದರೆ ಸಬ್ ಕ್ವಶನ್ 1 ರಿಲೇಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸೆಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ 1 2 3 4 ಅಪ್ ಟು 14 ತನ ಇಲ್ಲಿ ಸೆಟ್ ಡಿಫೈನ್ ಇದೆ. ಇದು ಬಹಳ ಇಂಪಾರ್ಟೆಂಟು. ಯಾವಾಗಲೂ ನಾವು ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಸೆಟ್ ಏನು ಕೊಟ್ಟಿದ್ದಾರೆ, ಇದು ಫೈನೈಟ್ ಸೆಟ್ ಇದನ್ನ ಇನ್ಫೈನೈಟ್ ಸೆಟ್ ಇದನ್ನ ಚೆಕ್ ಮಾಡಬೇಕು. ಇನ್ಫೈನೈಟ್ ಇದ್ರೆ ರಿಲೇಷನ್ ಕೂಡ ಇನ್ಫೈನೈಟ್ ಬರುತ್ತೆ. ಬಟ್ ಇದೇನಾಗಿದೆ, ಫೈನೈಟ್ ಇದೆ ಸೆಟ್ ಅಂದ್ರೆ A ಕ್ರಾಸ್ A ತಗೋಬೇಕು, ರಿಲೇಷನ್ ಕೂಡ ಫೈನೈಟೇ ಬರುತ್ತೆ. ಅದಾದ್ಮೇಲೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, x, y ಸಚ್ ದಟ್ 3x - y = 0 ಅಂತ ಹೇಳಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಾವು ಫಸ್ಟಿಗೆ ಕಂಡೀಷನ್ನೇ ತಗೊಳ್ಬೇಕಾಗತ್ತೆ. 3x - y = 0 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇವಾಗ ಈ -1 ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಆಗೇನಾಗ್ಬಿಡುತ್ತೆ ಕಂಡೀಷನ್ನು y = 3x ಆಗುತ್ತೆ, ಕರೆಕ್ಟಾ? ಸೊ ಇವಾಗ ಇದನ್ನ ನಾವು ತಗೊಂಡು ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ನ ಚೆಕ್ ಮಾಡಬೇಕು. ಸೊ ಬೆಟರ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೆಟ್ ಫೈನೈಟ್ ಇದೆ ಅಂದ್ರೆ ರಿಲೇಷನ್ ಕೂಡ ಏನಾಗಿರುತ್ತೆ, ಫೈನೈಟ್ಸ್ ಆಗಿರುತ್ತೆ. ಅಂದ್ರೆ ಮೊದಲಿಗೆ ನಾವು ರಿಲೇಷನ್ ಬರೆದಿಟ್ಕೊಂಡ್ಬಿಟ್ರೆ ನಮ್ಮ ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಅಂದ್ರೆ ಇದು ಸೆಟ್ ಬಿಲ್ಡ್ ಫಾರ್ಮ್ ಆಗಿದೆ, ಇದನ್ನ ನಾನು ರೋಸ್ಟರ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನಾಯ್ತು, ಇವಾಗ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ತಗೋಬೇಕು, ಫಸ್ಟ್ ನಂಬರ್ 1 ಇದೆ. ಸೊ 1 ಫಿಲ್ ಅಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 1 ತಗೊಂಡ್ರೆ y ವ್ಯಾಲ್ಯೂ 3 × 1 ಏನಾಗುತ್ತೆ ಸ್ಟೂಡೆಂಟ್ಸ್, 3 ಆಗುತ್ತಲ್ವಾ? ಹಾಗೆ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ನಾನು ಇಲ್ಲಿ 2ನ ಫಿಲ್ ಅಪ್ ಮಾಡ್ತೀನಿ. ನೆಕ್ಸ್ಟ್ 2 ಇದೆ, ಸೊ 2 ಹಾಕಿದ್ರೆ 2 × 3 6 ಆಗುತ್ತೆ. 3 ಹಾಕಿದ್ರಿ ಅಂತ ಅನ್ಕೊಳ್ಳಿ, 3 × 3 9 ಆಗುತ್ತೆ. 4 ಹಾಕಿದ್ರಿ ಅಂತ ಅನ್ಕೊಳ್ಳಿ, 4 × 3 ಎಷ್ಟಾಗುತ್ತೆ, 12 ಆಗುತ್ತೆ. ನೀವು ಸಪೋಸ್ 5 ಹಾಕಿದ್ರಿ ಅಂತ, ಯಾಕೆ 5 ಕೂಡ ಬರುತ್ತೆ, 5 × 3 ಆಗುತ್ತೆ ಸ್ಟೂಡೆಂಟ್ಸ್ 15. ಬಟ್ ಈ 15 ಅನ್ನೋದು ನಮ್ಮ ಸೆಟ್ ಅಲ್ಲಿ ಇಲ್ಲ, ಯಾಕಂದ್ರೆ ಲಾಸ್ಟ್ 14 ವರೆಗೂ ಮಾತ್ರ ತಗೊಳ್ಬೇಕು. ಸೊ ಆ ಕಾರಣದಿಂದ ಈ ಒಂದು ಎಲಿಮೆಂಟ್ ತಗೊಳ್ಳಿಕ್ಕಾಗಲ್ಲ. ಸೊ ಲಾಸ್ಟ್ ಇಲ್ಲಿವರೆಗೂ ಎಂಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿವರೆಗೂ ಮಾತ್ರ ಎಂಡ್ ಮಾಡಬೇಕಾಗತ್ತೆ. ಸೊ ಇದಾದ್ಮೇಲೆ ಈ ಒಂದು ನಮಗೆ ರಿಲೇಷನ್ ಸಿಕ್ಕಾದ್ಮೇಲೆ ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಚೆಕ್ ಮಾಡೋದು ಬಹಳ ಈಸಿ. ಸೊ ಇದನ್ನ ಮೊದಲು ಬರೀಬೇಕು. ಭಾಳ ಸ್ಟೂಡೆಂಟ್ಸ್ ಇದನ್ನ ಬರೆದು ಡೈರೆಕ್ಟ್ ಆಗಿ ರಿಫ್ಲಾಕ್ಸಿವ್ ಚೆಕ್ ಮಾಡ್ಲಿಕ್ಕೆ ಹೋಗ್ತೀರಾ, ಆಗ ಮತ್ತೆ ಪ್ರತಿ ಸದಿನೂ ಕನ್ಕ್ಲೂಷನ್ ಬರೀತಾ ಹೋಗಬೇಕಾಗತ್ತೆ. ಸೊ ಯಾವಾಗ ನೀವು ರೋಸ್ಟರ್ ಫಾರ್ಮ್ ಮಾಡಿ ಬರ್ದಿರಲ್ಲ, ಮುಂದಿಂದು ಬಹಳ ಈಸಿಯೆಸ್ಟ್ ಮೆಥಡ್ ಇದೆ ನೋಡಿ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟು ರಿಫ್ಲಾಕ್ಸಿವ್ ಅಂತ ಹೆಡಿಂಗ್ ಹಾಕಿ. ಸೊ ರಿಫ್ಲಾಕ್ಸಿವ್ ಅಲ್ಲಿ 1 1 2 2 3 3 ಅಪ್ ಟು 14 ತನಕ ಎಲ್ಲ ಮಿರರ್ ರಿಸಲ್ಟ್ ಇರಬೇಕು. ಒಂದು ಕೂಡ ಇಲ್ಲ ಸ್ಟೂಡೆಂಟ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ ನ ಬರೀರಿ. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಥವಾ 2, 2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಈ ತರನು ಬರೀಬಹುದು. ಈ ರೀಸನ್ ಸಲುವಾಗಿ ಏನಾಗಿದೆ, ಇದು ಆರ್ ಈಸ್ ನಾಟ್ ರಿಫ್ಲಾಕ್ಸಿವ್. ಓಕೆ, ಸೊ ಇದು ಬರೆಯೋದು ಬಹಳ ಇಂಪಾರ್ಟೆಂಟ್. ನಾಟ್ ಅಂತ ಬರೆದ್ರೆ ಇಲ್ಲಿ ನಾಟ್ ಇರ್ಬೇಕು. ಕೆಲವು ಜನ ಏನ್ ಮಾಡ್ತಾರೆ, ಇಲ್ಲಿ ನಾಟ್ ಬರೀತಾರೆ, ಇಲ್ಲಿ ಬಿಲಾಂಗ್ಸ್ ಟುನೇ ಇರುತ್ತೆ, ಆಗ ಮಾರ್ಕ್ಸ್ ಸಿಗೋದಿಲ್ಲ. ಅದಾದ್ಮೇಲೆ ಇದ್ರ ಮುಂದೆ ಕಂಡೀಷನ್ ಬರೆಯೋ ಜರುರತ್ತಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಂಡಿದ್ದೀರಾ. ಇಷ್ಟು ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಕ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಅಂದ್ರೆ ನೆಕ್ಸ್ಟ್ ಚೆಕ್ ಮಾಡ್ಬೇಕಾಗಿರುವಂತ ರಿಸಲ್ಟ್ ಯಾವ್ದಪ್ಪ ಅಂತಂದ್ರೆ ಸಿಮೆಟ್ರಿಕ್. ಈ ಸಿಮೆಟ್ರಿಕ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಅಗೇನ್ ಫಸ್ಟ್ ಇದರಲ್ಲಿ ಯಾವುದೇ ಒಂದು ಆರ್ಡರ್ ಪೇರ್ನ ನಾನು ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು 2, 3 ತಗೊಂಡೆ ಅಂತ ಅನ್ಕೊಳ್ಳಿ. ಈ 2, 3 ಬಿಲಾಂಗ್ಸ್ ಟು ಆರ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೋಬೇಕು ಸಿಮೆಟ್ರಿಕ್ ಕಂಡೀಷನ್ ಪ್ರಕಾರ. ರಿವರ್ಸ್ ಮಾಡ್ಕೊಂಡ್ರೆ ಏನ್ ಆನ್ಸರ್ ಆಗುತ್ತೆ, 6, 2 ಆಗುತ್ತೆ. ಈ ರಿಸಲ್ಟು ನಮ್ಮ ರಿಲೇಷನ್ ಅಲ್ಲಿ ಇಲ್ಲ, ಕರೆಕ್ಟ್ ಅಲ್ವಾ? ಸೊ 6, 2 ಇಲ್ಲ, 2, 6 ಇದೆ. ಅಂದ್ರೆ ಸಿಮೆಟ್ರಿಕ್ ಕಂಡೀಷನ್ ಏನಾಯ್ತು ಸ್ಟೂಡೆಂಟ್ಸ್, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅಗೇನ್ ಇದನ್ನು ಕೂಡ ನಾವೇನ್ ಬರೀಬೇಕು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಮಾರ್ಕ್ಸ್ ಬರುತ್ತೆ. ಬಹಳ ಸಿಂಪಲ್ ಆಗಿರುವಂಥದ್ದು. ಮೇನ್ ಬರೀಬೇಕಾಗಿ ಈ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಬಿಟ್ರೆ ಅಂದ್ರೆ ಮುಂದಿನ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಕಂಡೀಷನ್ ಬರ್ತಾ ಇರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್. ಇದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಟ್ರಾನ್ಸಿಟಿವ್ ಅಲ್ಲಿ ಏನ್ ಚೆಕ್ ಮಾಡ್ಬೇಕಾಗಿರುವಂಥದ್ದು, ಫಸ್ಟು
ಫಸ್ಟ್ ಒಂದು 2 ಆರ್ಡರ್ ಪೇರ್ನ ನಾವು ತಗೋಬೇಕು. ಯಾವ್ದು ಕಂಡೀಷನ್ ಫಸ್ಟ್ ಬಿ ಮತ್ತೆ ರಿಪೀಟ್ ಆಗಬೇಕು ಅಂತ ಅಂತರ ಯಾವ್ದಿದೆ 1,3 ಇದೆ, 3,9 ಇದೆ, ಇದನ್ನ ತಗೊಳ್ಬಹುದಲ್ವಾ? ಎಸ್ ಫ್ರೆಂಡ್ಸ್, ಇದನ್ನೇ ತಗೊಳ್ಬೇಕು. ಯಾಕೆಂದ್ರೆ 1,3 ಬಿಲಾಂಗ್ಸ್ ಟು ಆರ್ ಬರೆದ್ರೆ ನೆಕ್ಸ್ಟ್ ಇಲ್ಲಿ 3 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಯಾವ್ದಿದೆ 3,9 ಇದೆ. ಸೊ ಆ ರೀಸನ್ ಇಂದ ನಾವು ಇಲ್ಲಿ 3,9 ನ ತಗೊಂತೀನಿ. 3,9 ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ ಆನ್ಸರ್ ಏನ್ ಬರುತ್ತೆ? ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಯಾವುದು? 1,9. 1,9 ನಿಮ್ಮ ರಿಲೇಷನ್ ಅಲ್ಲಿ ಇಲ್ಲ. ಇದೇನಾ ನೋಡಿ ಫ್ರೆಂಡ್ಸ್, 1,9 ಬರೋಕ್ ಸಾಧ್ಯನೇ ಇಲ್ಲ. ಸೊ ಇದು ಇಲ್ಲ ಅಂತಂದ್ರೆ ಲಾಸ್ಟ್ ಕನ್ಕ್ಲೂಷನ್ ಏನ್ ಕೊಡ್ಬೇಕು ನಾವು? ಕೊಟ್ಟಿರುವಂತ ರಿಲೇಷನ್ ಏನಾಗಿದೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇದು ರಿಫ್ಲೆಕ್ಸಿವ್ ಆಗಿಲ್ಲ, ನಾಟ್ ಟ್ರಾನ್ಸಿಟಿವ್. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಬರುವಂತದ್ದು. ರಿಫ್ಲೆಕ್ಸಿವ್ ಇದು ನೀವು ಕರೆಕ್ಟ್ ಆಗಿ ಬರ್ದ್ರಿ ಅಂದ್ರೆ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಅಗೇನ್ ಇದನ್ನ ನೀವು ಕರೆಕ್ಟ್ ಆಗಿ ಬರ್ದ್ರಿ ಅಂದ್ರೆ ಅಗೇನ್ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ. ಟ್ರಾನ್ಸಿಟಿವ್ಗೆ 1 ಮಾರ್ಕ್ಸ್, ಟೋಟಲಿ 3 ಮಾರ್ಕ್ಸ್. ಪ್ರಾಪರ್ ಆಗಿ ಬರೀಬೇಕು. ಇದರಲ್ಲಿ ಸ್ಪೆಷಲಿ ಇಂಪಾರ್ಟೆಂಟ್ ಆಗೋದು ಇದನ್ನ ರೋಸ್ಟ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡಿ ಬರೆಯುವಂಥದ್ದು ಫ್ರೆಂಡ್ಸ್. ಇದನ್ನ ಪ್ರಾಪರ್ ಆಗಿ ಬರೆದ್ರೆ ಅಂದ್ರೆ ಆರಾಮಾಗಿ ನಿಮಗೆ 3 ಮಾರ್ಕ್ಸ್ ಬರುವಂತದ್ದಾಗಿದೆ. ಅರ್ಥ ಆಯ್ತಲ್ವಾ? ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಇದು ಏನಿದೆಯಪ್ಪ ಅಂತಂದ್ರೆ ರಿಲೇಷನ್ ಆರ್ ಸೆಟ್ ಎನ್ ಕೊಟ್ಟಿದ್ದಾರೆ, ಅಂದ್ರೆ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ? ಡಿಫೈನ್ಡ್ ರಿಲೇಷನ್ ಏನಿದೆ x, y ಇಸ್ ಈಕ್ವಲ್ಸ್ ಟು x ಪ್ಲಸ್ y. ಅಗೇನ್ ಇಲ್ಲಿ x ಇನ್ನೊಂದು ಕಂಡೀಷನ್ ಕೊಡ್ತಾರೆ. ನೀವು x ವ್ಯಾಲ್ಯೂ ತಗೋಬೇಕಂದ್ರೆ ಅದು ಲೆಸ್ ದ್ಯಾನ್ 4 ಇರಬೇಕು. ಮೊದಲಿಗೆ ಇದು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. x ವ್ಯಾಲ್ಯೂ ಲೆಸ್ ದ್ಯಾನ್ 4 ಅಂದ್ರೆ ಯಾವ ತಗೋಬೇಕು? ಮೊದಲೇ ಹೇಳಿದಾರವರು ನ್ಯಾಚುರಲ್ ನಂಬರ್ ಇರಬೇಕು, ಅಂದ್ರೆ ಸ್ಟಾರ್ಟ್ ಆಗೋದು 1, 2, 3. 4 ತಗೊಳ್ಳಿಕ್ಕೆ ಬರೋದೇ ಇಲ್ಲ, ಯಾಕಂದ್ರೆ x ಇಸ್ ಲೆಸ್ ದ್ಯಾನ್ 4 ಅಂತ. ಅಂದ್ರೆ x ವ್ಯಾಲ್ಯೂನ ಈ 3 ವ್ಯಾಲ್ಯೂಸ್ನ ಇಲ್ಲಿ ಫಿಲ್ಅಪ್ ಮಾಡ್ತಾ ಹೋಗಿ ಇದನ್ನು ಕೂಡ ನಾವು ರೋಸ್ಟ್ ಫಾರ್ಮ್ ಒಳಗೆ ಬರೀಬಹುದು ರಿಲೇಷನ್ ನ. ನಾನು x ವ್ಯಾಲ್ಯೂನ 1 ಹಾಕಿದೆ ಅನ್ಕೊಳ್ಳಿ. 1 ಪ್ಲಸ್ 5 ಎಷ್ಟಾಗುತ್ತೆ? 6. ಅರ್ಥ ಆಗ್ತಾ ಇದೆನಾ? ಈ 1 ನ ಇಲ್ಲಿ ಫಿಲ್ಅಪ್ ಮಾಡಬೇಕು x ಜಾಗದಲ್ಲಿ. ನೆಕ್ಸ್ಟ್ 2 ಹಾಕಿದ್ರೆ 2 ಪ್ಲಸ್ 5 ಎಷ್ಟಾಗುತ್ತೆ? x ವ್ಯಾಲ್ಯೂನ ನಾನು 2 ಹಾಕಿದ್ರೆ y ವ್ಯಾಲ್ಯೂ ಆಗುತ್ತೆ 7. ಕರೆಕ್ಟಾ? ನೆಕ್ಸ್ಟ್ x ವ್ಯಾಲ್ಯೂನ ನಾನು 3 ಹಾಕಿದೆ ಅಂತ ಅನ್ಕೊಳ್ಳಿ, y ವ್ಯಾಲ್ಯೂ ಆಗುತ್ತೆ 8. ಸೊ ಇದು ನಮ್ದು 3 ರಿಸಲ್ಟ್ಸ್ ಬರೋದು. ಯಾಕೆ 4 ತಗೊಳ್ಳಿಕ್ಕೆ ಬರೋದೇ ಇಲ್ಲ? ಯಾಕೆಂದ್ರೆ 4 ನಮ್ದು ಲೆಸ್ ದ್ಯಾನ್ 4 ಅಂತ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಂಪಲ್ ನ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಯಾಕೆ ಅಂತ ನಾನು ಹೇಳ್ತೀನಿ. ಆಕ್ಚುಲಿ ಟ್ರಾನ್ಸಿಟಿವ್ ಬಂದ್ಮೇಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಹಳ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಗಳು ಮಾಡ್ತೀರಾ. ಅಗೇನ್ ಕೆಲವೊಂದು ಸೊಲ್ಯೂಷನ್ಸ್ ಬುಕ್ ಗಳಲ್ಲಿ ಕೂಡ ರಾಂಗ್ ಆನ್ಸರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಇವತ್ತಿನ ದಿವಸ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಗೆ ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡ್ಕೋಬೇಕಲ್ವಾ? ಓಕೆ, ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ದು ಕಂಡೀಷನ್ ಏನು? ಎಷ್ಟು ನಂಬರ್ಸ್ ಗಳನ್ನ ನೋಡ್ಬೇಕು ನಾವು? ಎಲ್ಲಾ ನಂಬರ್ಸ್ ನೋಡ್ಬೇಕು ಆಬ್ವಿಯಸ್ಲಿ. ಸೊ ಇದರಲ್ಲಿ ಒಂದು ಇಲ್ಲ. ಸೊ ಯಾವ್ದಾದ್ರು ಒಂದು ಎಲಿಮೆಂಟ್ ನಂಬರ್ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಕಂಡೀಷನ್ ಏನಾಗುತ್ತೆ? ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕರೆಕ್ಟ್ ಅಲ್ವಾ? ಸೊ ಇದು ಸಿಂಪಲ್ ಇದೆ, ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ? ಸಿಮೆಟ್ರಿಕ್ ನೋಡ್ಬೇಕು. ಓಕೆ, ಸೊ ಸಿಮೆಟ್ರಿಕ್ ನ ಚೆಕ್ ಮಾಡ್ಬೇಕಂದ್ರೆ ಸಿಮೆಟ್ರಿಕ್ ಫಸ್ಟ್ ಒಂದು ಯಾವ್ದಾದ್ರು ಪೇರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಪೇರ್ ತಗೊಂತೀರಾ? 1,6 ತಗೊಳ್ಳಿ ಅಥವಾ 2,7 ತಗೊಳ್ಳಿ. ಸೊ 2,7 ಈಸ್ ಬಿಲಾಂಗ್ಸ್ ಟು ಆರ್. 2,7 ಇದೆ ಅಲ್ವಾ? ಸೊ ಇದನ್ನ ನಾವು ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದಾಗ ಏನಾಗುತ್ತೆ? 7,2 ಆಗುತ್ತೆ. ಈ ರಿಸಲ್ಟ್ ನಿಮ್ಮ ರಿಲೇಷನ್ ಅಲ್ಲಿ ಇದೆನಾ? ಇಲ್ಲ. ಸೊ ಈ ರಿಲೇಷನ್ ನಿಮ್ಮ ಸೆಟ್ ಅಲ್ಲಿ ಇಲ್ಲ ಅಂತಂದ್ರೆ ಆಗೇನಾಗ್ಬಿಡುತ್ತೆ? ಇದು ಸಿಮೆಟ್ರಿಕ್ ಆಗಲ್ಲ. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಷ್ಟು ಬರೆದ್ರೆ ನಿಮಗೆ ಅಗೇನ್ 1 ಮಾರ್ಕ್ಸ್ ಇದೆ ನೋಡಿ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ? ಓಕೆ, ಇದಾದ್ಮೇಲೆ ಬರುವಂತದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಇದ್ರದ್ದು ಆನ್ಸರ್ ಬಹಳಷ್ಟು ಕಡೆ ರಾಂಗ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಬಹಳಷ್ಟು ಕಡೆ ಏನ್ ಕೊಟ್ಟಿದ್ದಾರೆ? ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ಸ್ಟೂಡೆಂಟ್ಸ್, ಇದೇನಾಗಿದೆ? ಟ್ರಾನ್ಸಿಟಿವ್ ಆಗಿದೆ. ಓಕೆ, ಯಾಕೆ ಟ್ರಾನ್ಸಿಟಿವ್ ಆಗಿದೆ ಅಂದ್ರೆ, ಸೊ ನಮ್ದು ಟ್ರಾನ್ಸಿಟಿವ್ ಕಂಡೀಷನ್ ಅಥವಾ ಡೆಫಿನಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಫಸ್ಟ್ A, B ತಗೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ B, C ಅಂತ ತಗೊಳ್ಳಿ, ಅಥವಾ A ಅಂತ ತಗೊಳ್ಳಿ. B, C ಈಸ್ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಮೊದಲಿಗೆ ಕಂಡೀಷನ್ ಇಲ್ಲಿ ಏನಿದೆಯಲ್ಲ ಅದನ್ನೇ ಇಲ್ಲಿ ತಗೊಳ್ಬೇಕು. ಇವೆರಡು ಗಿವನ್ ಪಾಯಿಂಟ್. ಕರೆಕ್ಟಾ? ನೀವು ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ಗಿವನ್ ಡಾಟಾ ಪ್ರಾಪರ್ ಕೊಟ್ಟರೆ ನೀವು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಗಿವನ್ ಡಾಟಾನೇ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಪಾಯಿಂಟ್ ಮಾಡ್ಲಿಕ್ಕೆ ಬರುತ್ತೆ? ಹೌದಲ್ವಾ? ಸೊ ಹಾಗೆ ಈ ಎರಡು ರಿಸಲ್ಟ್ಸ್ ಕನ್ನ ತಗೊಳ್ಳಿಕ್ ಬರಬೇಕು. ಅದಾದ್ಮೇಲೆ ನಾವು ಚೆಕ್ ಮಾಡಬೇಕು A, C ಇದು ಬಿಲಾಂಗ್ಸ್ ಟು ಇದೇನಾ ಇಲ್ವಾ ಅಂತ. ಇಲ್ಲ ಅಂದ್ರೆ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ಈ ಎರಡು ಪೇರ್ಗಳನ್ನ ತಗೊಳ್ಳಿಕ್ಕೆ ಬರೋದಿಲ್ಲ ಸ್ಟೂಡೆಂಟ್. ಇವಾಗ ನೋಡಿ 1,6 ನ ಬರದ್ರಿ ಅಂತ ಅನ್ಕೊಳ್ಳಿ. 1,6 ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ 6 ಇಂದ ಸ್ಟಾರ್ಟ್ ಆಗುವಂತ ನಂಬರ್ ಯಾವ್ದಾದ್ರು ಇದೆನಾ? ಇಲ್ಲಿ ಇಲ್ಲ. ಸೊ ನೀವೇನಾದ್ರೂ 2,7 ತಗೊಂಡಿದ್ರಿ ಅಂತ ಅನ್ಕೊಳ್ಳಿ.
2,7 ತಗೊಂಡ್ರೆ 7 ಇಂದ ಸ್ಟಾರ್ಟ್ ಆಗುವಂತ ಯಾವ್ದಾದ್ರು ಎಲಿಮೆಂಟ್ ಇದೆನಾ? ಇಲ್ಲ. 3,8 ತಗೊಂಡ್ರು ಬರಲ್ಲ. ಅಂದ್ರೆ ನಿಮಗೆ ಇನ್ನು 2 ಪೇರ್ಗಳನ್ನ ತಗೊಳಿಕ್ಕೆ ಬರ್ತಾ ಇಲ್ಲ ಈ ಒಂದು ಎಕ್ಸಾಂಪಲ್ ಅಲ್ಲಿ. ಅಂದ್ರೆ ಇದನ್ನ ನಾವು ಗ್ರಾಂಟೆಡ್ಲಿ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು. ಎಕ್ಸಾಮ್ ಕಂಡಕ್ಟ್ ಮಾಡಿದ್ಮೇಲೆ ನಮ್ದು ರಿಸಲ್ಟ್ ನ ನೋಡ್ಲಿಕ್ಕೆ ಬರುತ್ತೆ, ಪಾಸ್ ಆಗಿದೆನಾ ಫೇಲ್ ಆಗಿದೆ. ಅವ್ರು ಎಕ್ಸಾಮೇ ಕಂಡಕ್ಟ್ ಮಾಡಲಿಲ್ಲ ಅಂದ್ರೆ ನಮ್ದು ರಿಸಲ್ಟ್ ಫೇಲ್ ಅಂತ ಹೇಳಕ್ ಬರಲ್ಲ, ಗ್ರಾಂಟೆಡ್ಲಿ ಪಾಸ್. ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮ್ದು ಕೊರೋನಾ ನಡೆದಾಗ ಎಕ್ಸಾಮ್ನ ಕಂಡಕ್ಟ್ ಮಾಡಿಲ್ಲ ಬಟ್ ಎಲ್ಲರೂ ಪಾಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಪಾಸ್ ಫೇಲ್ ಹೇಳಲ್ಲ, ಎಲ್ಲರೂ ಪಾಸ್ ಅಂತ ಕನ್ಸಿಡರ್ ಆಗುತ್ತೆ. ಅಂದ್ರೆ ಇದು ಕೂಡ ಇದನ್ನ 2 ಎಲಿಮೆಂಟ್ಸ್ ನ ತಗೊಳಕ್ ಬರ್ತಾ ಇಲ್ಲ. ಇದನ್ನ ಆನ್ಸರ್ನು ಅದೇ ತರನಾಗಿ ಬರಬೇಕು. ಕನ್ಕ್ಲೂಷನ್, ಅನೇಬಲ್ ಟು ಟೇಕ್ ಒನ್ ಮೋರ್ ಪೇರ್, ದಟ್ಸ್ ವೈ ದ ಗಿವನ್ ರಿಲೇಷನ್ ಆರ್ ಇಸ್ ಅ ಟ್ರಾನ್ಸಿಟಿವ್. ಏನಂತ ಬರೀಬೇಕು? ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ, ಆರ್ ಈಸ್ ಅ ಟ್ರಾನ್ಸಿಟಿವ್ ಅಂತ ಬರೀಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇದ್ರದ್ದು ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ ಸ್ಟೂಡೆಂಟ್ಸ್. ಆ ಒಂದು ಎಕ್ಸಾಂಪಲ್ ಕೂಡ ನಿಮಗೆ ತೋರಿಸ್ತೀನಿ. ಎಸ್, ಈ ಒಂದು ಎಕ್ಸಾಂಪಲ್ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಇದು ರಿಫ್ಲಾಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಬಟ್ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ 1,3 ಬಿಲಾಂಗ್ಸ್ ಟು ಆರ್ ಇತ್ತು, ಬಟ್ 3, ಇನ್ನೊಂದು ತಗೊಳ್ಳಿಕ್ಕೆ ಬರ್ತಾನೆ ಇಲ್ಲ. ಹಾಗಾಗಿ ಅನೇಬಲ್ ಟು ಟೇಕ್ ಒನ್ ಮೋರ್ ಪೇರ್, ದಟ್ಸ್ ವೈ ಇಟ್ ಇಸ್ ಕನ್ಸಿಡರ್ ಆಸ್ ಅ ಟ್ರಾನ್ಸಿಟಿವ್ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಈ ಎಂಟಿ ರಿಲೇಷನ್ ಅದೇ ತರನಾಗಿ ಹೇಳಿದೆ. ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಸಿಮೆಟ್ರಿಕ್ ಅಂದ್ರೆ 1 ಪೇರ್ ಆದ್ರೆ ತಗೊಳಕ್ ಬರಬೇಕು, ಅದನ್ನ ಆದ್ಮೇಲೆ ರಿವರ್ಸ್ ಮಾಡ್ಲಿಕ್ಕೆ 1 ಪೇರ್ ತಗೊಳಕ್ ಬರಲ್ಲ. ಹಾಗಾಗಿ ಎಂಟಿ ರಿಲೇಷನ್ ಏನಾಗುತ್ತೆ? ಸಿಮೆಟ್ರಿಕ್ನು ಆಗುತ್ತೆ, ಟ್ರಾನ್ಸಿಟಿವ್ನು ಆಗುತ್ತೆ, ಬಟ್ ರಿಫ್ಲಾಕ್ಸಿವ್ ಆಗಲ್ಲ. ಇದು ಏನಾಗಿದೆ? ಇಲ್ಲಿ ಟ್ರಾನ್ಸಿಟಿವ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಅಂದ್ರೆ ನಾವು ಟ್ರಾನ್ಸಿಟಿವ್ ತಗೋಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಏನಪ್ಪಾ ಅಂತಂದ್ರೆ ನಮ್ಗೆ 2 ಪೇರ್ ಅವರು ಕೊಟ್ಟಿರ್ಬೇಕು ಗಿವನ್ ಪಾಯಿಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇದು ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಟ್ರಾನ್ಸಿಟಿವ್ ಅಂತಾನೆ ಬರೀರಿ. ಆನ್ಸರ್ ಏನ್ ಬರೀಬೇಕು? ಕನ್ಕ್ಲೂಷನ್, ಅನೇಬಲ್ ಟು ಟೇಕ್ ಒನ್ ಮೋರ್ ಪೇರ್, ಸೊ ದಟ್ಸ್ ವೈ ಕನ್ಸಿಡರ್ ಆಸ್ ಅ ಆರ್ ಇಸ್ ಟ್ರಾನ್ಸಿಟಿವ್. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇದು ಅಗೇನ್ ಫಸ್ಟ್ ಕ್ವಶನ್ ಅಲ್ಲೇ ಸಬ್ ಕ್ವಶನ್ ಅಲ್ಲೇ ಥರ್ಡ್ ಒನ್ ಇದೆ. ಓಕೆ, ಇದನ್ನು ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ ಫೈನೈಟ್ ಸೆಟ್ ಇದೆ, 1 to 6 ನಂಬರ್ಸ್ಗಳಿದಾವೆ. ಅಗೇನ್ ಇಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಎಕ್ಸ್, ವೈ ಸಚ್ ದಟ್ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಹೇಳ್ತಾರೆ. y is divisible by x ಅಂದ್ರೆ y by x ಅಂದಾಗೆ. ಓಕೆ, ಸೊ ಇದನ್ನ ನೀವು ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಂಡು ಆನ್ಸರ್ನ ಬರೀಬಹುದು, ಇಲ್ಲ ಡೈರೆಕ್ಟ್ ಆಗಿನೂ ಬರೀಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ರೋಸ್ಟರ್ ಫಾರ್ಮ್ ಒಳಗೆ ಬರೀತಾ ಹೋದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ನ ನಾನು ಇಲ್ಲಿ ಬರೀತೀನಿ. ಆರ್ ಇಸ್ ಈಕ್ವಲ್ಸ್ ಟು ಫಸ್ಟ್ 1,1, 1,1,1, 2,2, 3,3 ಇವೆಲ್ಲನೂ ಆಗೇ ಆಗುತ್ತೆ. ಯಾಕಂದ್ರೆ 6 ಇಂದ ಡಿವೈಡ್ ಆಗೇ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಬರೀರಿ. ಬರೆದ್ರೆ ಅಂದ್ರೆ 4,4, 5,5 ಅಗೇನ್ 6,6, ಯಾಕಂದ್ರೆ ಇದರಿಂದ ಡಿವೈಡ್ ಆಗಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ 1,2, 2/1 ಇದನ್ನು ಆಗಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1,3, 1,4, ಅದಾದ್ಮೇಲೆ ನೆಕ್ಸ್ಟ್ 1,5, 1,6, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ 2,4, 4/2 ಡಿವಿಸಿಬಲ್ ಆಗಿ ಆಗುತ್ತೆ. ಬಟ್ 4,2 ಆಗಂಗಿಲ್ಲ, ಯಾಕಂದ್ರೆ 4,2 ಅಂದ್ರೆ 2/4, 1/2 ಆಗಿಬಿಡುತ್ತೆ, ಅದು ಡಿವಿಸಿಬಲ್ ಆಗಲ್ಲ. ನೆಕ್ಸ್ಟ್ 2,6 ಇದು ಕೂಡ ಆಗುತ್ತೆ. ನೆಕ್ಸ್ಟ್ 3,6 ಇದು ಕೂಡ ಆಗುತ್ತೆ, 6/3 ಆಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದು ಎಲಿಮೆಂಟ್ಸ್ಗಳು ಇಲ್ಲ. ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಅದು ನೋಡಿ, ಇಲ್ಲಿಗೆ 6, ಅಗೇನ್ 3, 12, 13, 14 ಎಲಿಮೆಂಟ್ಸ್ಗಳಾಗುತ್ತೆ. ನೀವೇನಾದ್ರೂ ಇದಿಷ್ಟು ರೋಸ್ಟರ್ ಫಾರ್ಮ್ ಮಾಡಿ ಬರೆದ್ರೆ ಲಾಸ್ಟ್ ಆನ್ಸರ್ ಬರೆಯೋದು ಬಹಳ ಈಸಿ ಆಗಿಬಿಡುತ್ತೆ. ಯಾಕೆಂದ್ರೆ ಫಸ್ಟ್ ಒನ್ ನೋಡಿ, ರಿಫ್ಲಾಕ್ಸಿವ್ ಬರೀಬೇಕು. ಇವಾಗ ರಿಫ್ಲಾಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ನೋಡಿ, ಎಲ್ಲಾ ರಿಸಲ್ಟ್ಸ್ಗಳು ಓಕೆ ಓಕೆ. ಸೊ ಫಸ್ಟ್ ಇಲ್ಲಿ ನಾವು ಚೆಕ್ ಮಾಡಬೇಕಾಗಿರುವಂಥದ್ದು ರಿಫ್ಲಾಕ್ಸಿವ್. ಸ್ಟೂಡೆಂಟ್ಸ್, ರಿಫ್ಲಾಕ್ಸಿವ್ ನೋಡಿ ಆಲ್ರೆಡಿ ಎಲ್ಲ ರಿಸಲ್ಟ್ಸ್ಗಳು ಇಲ್ಲಿವರೆಗೂ ಬಂದಿದೆ. ಎಷ್ಟಿದೆ? 6 ಎಲಿಮೆಂಟ್ದು ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಅಂತಂದ್ರೆ ನಾವು ಇದನ್ನ ರಿಫ್ಲಾಕ್ಸಿವ್ ಅಂತ ಬರೀಬಹುದಾ? ಕಾಮನ್ ಆಗಿ ಜನರಲ್ ಆಗಿ ಬರೆಯೋರು ಇದ್ರೆ ಎಕ್ಸ್, ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಯಾಕಂದ್ರೆ ಎರಡು ಸೇಮ್ ಇದಾವೆ ಇಲ್ಲಿ. ಆಕ್ಚುಲಿ y ಇಸ್ ಡಿವಿಸಿಬಲ್, y ಜಾಗದಲ್ಲಿ ನಾನು ಎಕ್ಸ್ ತಗೊಂಡಿದ್ದೀನಿ. ಸೊ ಆ ಕಾರಣದಿಂದ ಏನಾಗ್ಬಿಡುತ್ತೆ, ಇದು ಆರ್ ಈಸ್ ರಿಫ್ಲಾಕ್ಸಿವ್. ಇದು ಅರ್ಥ ಆಯ್ತಲ್ವಾ? ಇಲ್ಲಾಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದು ಕೂಡ ನಡೆಯುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ರೋಸ್ಟರ್ ಫಾರ್ಮ್ ಮಾಡಿ ಬರ್ಕೊಂಡಿದ್ದೀರಾ. ಒಂದು ಎಕ್ಸಾಂಪಲ್ 4,4 ಇಸ್ ಬಿಲಾಂಗ್ಸ್, ಅಥವಾ 1,1, ಅಥವಾ ಎಲ್ಲ ಎಲಿಮೆಂಟ್ಸ್ ಬರೆದು ಆಲ್ ಆರ್ ಬಿಲಾಂಗ್ಸ್ ಟು ರಿಲೇಷನ್, ದಟ್ಸ್ ವೈ ಇಟ್ ಇಸ್ ಅ ರಿಫ್ಲಾಕ್ಸಿವ್. ಈ ತರನು ಬರೀಬಹುದು. ಇನ್ ನೆಕ್ಸ್ಟ್ ಸಿಮೆಟ್ರಿಕ್ ಬರೀಬೇಕು ಸ್ಟೂಡೆಂಟ್. ಸಿಮೆಟ್ರಿಕ್ ಬರೀಬೇಕಂದ್ರೆ ಕಂಪಲ್ಸರಿ ಎಕ್ಸಾಂಪಲ್ನೇ ಬರೀಬೇಕು. ಒಂದು ತಿಳ್ಕೊಳ್ಳಿ, ಯಾವಾಗಲೂ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಜನರಲ್ಲೇ ಬರೆದ್ರೆ ನಡೆಯುತ್ತೆ. ಸ್ಯಾಟಿಸ್ಫೈ ಆಗದೆ ಇದ್ರೆ
ಕಂಪಲ್ಸರಿ ಎಕ್ಸಾಂಪಲ್ ಬರೀಬೇಕು. ಇವಾಗ ನೋಡಿ 1,5 ಬರೆದ್ರಿ, ಬಿಲಾಂಗ್ಸ್ ಇದೆ. 5,1 ಬಿಲಾಂಗ್ಸ್ ಇದೆನಾ? ಇಲ್ಲ. ಅಂದ್ರೆ ನಮ್ಗೆ ಗೊತ್ತಾಯ್ತು ಈ ಕೇಸ್ ಫೇಲ್ ಇದೆ. ಅಂದ್ರೆ ಅವಾಗೆಲ್ಲ ಎಕ್ಸಾಂಪಲ್ಸ್ಗಳು ಸ್ಯಾಟಿಸ್ಫೈ ಮಾಡಲ್ಲ ನೋಡಿ, ಆಗ ಎಕ್ಸಾಂಪಲ್ಸ್ನ ಕೊಡಬೇಕು. ಓಕೆ, ಸೊ ಇದು ಸ್ಯಾಟಿಸ್ಫೈ ಆಗಲ್ಲ ನೋಡಿದ ತಕ್ಷಣನೇ ಗೊತ್ತಾಯ್ತು ನಿಮಗೆ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದ್ರೆ ಎಕ್ಸಾಂಪಲ್ ಕೊಡಿ ಯಾವ್ದಾದ್ರು ಒಂದು. ನಾನಿಲ್ಲಿ 1,5 ತಗೋತೀನಿ. 1,5 ಈಸ್ ಬಿಲಾಂಗ್ಸ್ ಟು ಆರ್ ಇದೆ, ಬಟ್ 5,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆ ರೀಸನ್ ಸಲುವಾಗಿ ಇಲ್ಲಿ ಏನ್ ಬರೀಬೇಕಾಗತ್ತೆ ನಾವು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸರ್ ನಾನಿಲ್ಲಿ ಜನರಲ್ ಆಗಿ ಬರೀತೀನಿ ಅಂತ ಅನ್ಕೊಂಡ್ರೆ ಬೆಟರ್ ಜನರಲ್ ಆಗಿ ಬರೀಲಿಕ್ಕೆ ಹೋಗಬೇಡಿ. ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಎಕ್ಸಾಂಪಲ್ಲೇ ಬೇಕಾಗುತ್ತೆ. ನಾವು ಫೇಲ್ ಇದೆಯೋ ಅಂತ ತೋರಿಸ್ಬೇಕಂದ್ರೆ ಒಂದು ಸಬ್ಜೆಕ್ಟ್ ನೋಡಿದ್ರೆ ಸಾಕಾಗತ್ತಲ್ವಾ, ಹಾಗೆ ಇದು ಸಫಿಶಿಯೆಂಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ಅಲ್ಲಿ ಯಾವುದೇ ಒಂದು ಪೇರ್ನ ತಗೊಂತೇಳಿ. 1,6 ಇದೆ, ಅಗೇನ್ 6,6 ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಅಗೇನ್ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, 2,6 ಇದೆ, ಅಗೇನ್ 6 ಇಂದ ತಗೊಳ್ಳಿ, ಅಗೇನ್ ಸ್ಯಾಟಿಸ್ಫೈ ಮಾಡುತ್ತೆ. 1,2 ಇದೆ, 1,6 ಇದೆ, ಅಗೇನ್ ಸ್ಯಾಟಿಸ್ಫೈ ಮಾಡುತ್ತೆ. ಎಲ್ಲಾ ಎಕ್ಸಾಂಪಲ್ಸ್ ಗಳು ಸ್ಯಾಟಿಸ್ಫೈ ಮಾಡುತ್ತೆ ಸ್ಟೂಡೆಂಟ್ ಟ್ರಾನ್ಸಿಟಿವ್. ಸೊ ಹಾಗಾಗಿ ಎಕ್ಸಾಂಪಲ್ ತಗೊಂಡ್ ಬರೀರಿ. ಇಲ್ಲ ಅಂತಂದ್ರೆ x, y is belongs to r, y is divisible by x. ಅಗೇನ್ y, z is belongs to r, z is divisible by x. ಅಗೇನ್ ನೆಕ್ಸ್ಟ್ x, z is divisible by x ಅಂತ ಈ ತರನು ಬರೀಬಹುದು. ಸೊ ಬೆಟರ್ ಇಲ್ಲಿ ಎಕ್ಸಾಂಪಲ್ಸ್ ನ ತಗೊಂಡ್ಬಿಡಿ, ಯಾಕಂದ್ರೆ ಆಲ್ರೆಡಿ ನೀವು ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ದಿದ್ದೀರಾ. 1,2 ಈಸ್ ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ 2,6 ತಗೊಳ್ಳಿ ಅಥವಾ 4 ತಗೊಳ್ಳಿ, ಎಲ್ಲಾನು ನಡೆಯುತ್ತೆ. 6,4 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ 1,4 ಇದು ಕೂಡ ಬಿಲಾಂಗ್ಸ್ ಟು ಆರ್ ಇದೆ. ಇದೆ ಅಲ್ವಾ 1,4 ಇಲ್ಲಿದೆ. ಓಕೆ, ಸೊ ಅಂದ್ರೆ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಜನರಲ್ ಆಗಿ ಬರ್ದು ನಡೆಯುತ್ತೆ, ಎಕ್ಸಾಂಪಲ್ ಕೊಟ್ಟರೆ ನಡೆಯುತ್ತೆ. ಯೂಶ್ವಲಿ ಸ್ಯಾಟಿಸ್ಫೈ ಆದಾಗೆಲ್ಲ ಜನರಲಿ ಬರಿ ಅಂತ ನಾನು ಹೇಳಿದೆ. ರೋಸ್ಟರ್ ಫಾರ್ಮ್ ಒಳಗೆ ಏನು ನೀವು ರಿಲೇಷನ್ ಬರ್ದಿದ್ರಲ್ಲ, ಇದು ಫೈನೈಟ್ ಇದೆ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ. ಓಕೆ, ಯಾವಾಗ ಇದನ್ನ ನೀವು ರೋಸ್ಟರ್ ಫಾರ್ಮ್ ಒಳಗೆ ಬರೀಲಿಕ್ಕೆ ಆಗಲ್ಲ, ಅಂದ್ರೆ ಫೈನೈಟ್ ಸೆಟ್ ಒಳಗೆ ಬರೀಲಿಕ್ಕೆ ಆಗಲ್ಲ, ಇನ್ಫೈನೈಟ್ ರಿಲೇಷನ್ ಬರುತ್ತೆ ನೋಡಿ, ಆಗ ನೀವು ಕಂಪಲ್ಸರಿ ಇದನ್ನ ಜನರಲ್ ಆಗಿನೇ ಸಾಲ್ವ್ ಮಾಡಬೇಕು. ಆ ಥರ ಎಕ್ಸಾಂಪಲ್ಸ್ ಇದೆ, ಅದನ್ನು ನಾನು ಇವಾಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದೇ ಫಸ್ಟ್ ಕ್ವಶನ್ ಅಲ್ಲೇ ನೆಕ್ಸ್ಟ್ ಒನ್ ಇರುವಂಥದ್ದು, ಫೋರ್ತ್ ಒನ್, ಥರ್ಡ್ ಒನ್ ಮುಗಿದಿದೆ. ಸೊ ಫೋರ್ತ್ ಒನ್ ಇವಾಗ ನಾನು ಸಾಲ್ವ್ ಮಾಡ್ತಾ ಇರೋದು. ಸೊ ಇದನ್ನ ಯಾವ ತರ ಮಾಡ್ಬೇಕಂತ ಅಬ್ಸರ್ವ್ ಮಾಡಿ. ರಿಲೇಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ z ಅಂತ ಹೇಳಿ, ಸೆಟ್ ಏನಿದೆ ಇಂಟಿಜರ್ ಜೊತೆ ಇದೆ. ಅಗೇನ್ ರಿಲೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ x, y, x minus y is an integer. ಅಂದ್ರೆ ನೋಡಿ ಸೆಟ್ ಏನಾಗಿದೆ ಇಲ್ಲಿ, ಇನ್ಫೈನೈಟ್ ಸೆಟ್ ಇದೆ. ಅಗೇನ್ ರಿಲೇಷನ್ ಕೂಡ ಆಬ್ವಿಯಸ್ಲಿ ಇನ್ಫೈನೈಟ್ ಬರುತ್ತೆ. ಇದನ್ನ ಮಾತ್ರ ನಾವು ಜನರಲಿನೇ ಸಾಲ್ವ್ ಮಾಡಬೇಕು, ಯಾಕಂದ್ರೆ ಇದನ್ನ ನಾವು ಫೈನೈಟ್ ರಿಲೇಷನ್ ಅನ್ನ ಬರೀಲಿಕ್ಕೆ ಆಗಲ್ಲ ರೋಸ್ಟರ್ ಫಾರ್ಮ್ ಒಳಗೆ. ಓಕೆ, ಸೊ ಯಾವ ತರ ಮಾಡಬೇಕು ಅಬ್ಸರ್ವ್ ಮಾಡಿ. ಈ ತರ ಇರುವಂತ ಎಕ್ಸಾಂಪಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್. ಸೊ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ರಿಫ್ಲಾಕ್ಸಿವ್, ಸೊ ರಿಫ್ಲಾಕ್ಸಿವ್ ಚೆಕ್ ಮಾಡ್ಬೇಕಂತಂದ್ರೆ ಏನಿದೆ ನೋಡಿ ಸ್ಟೂಡೆಂಟ್ಸ್ ಕಂಡೀಷನ್, x, x is belongs to r ಎರಡು ಸೇಮ್ ತಗೊಳ್ಬೇಕಾ. ಸೊ x, x is belongs to r ಇದು ಕರೆಕ್ಟ್ ಆಗತ್ತಾ, ಇಂಟೀಜರ್ ಆಗತ್ತಾ? ಎರಡು ಸೇಮ್ ಇಂಟೀಜರ್. ನಾವು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೋತೀನಿ, ಇದು 2 ಅನ್ನೋದು ಇಂಟೀಜರ್ ಇದೆ, 2 ಇಂಟೀಜರ್ ಇದೆ, ಇದು ಬಿಲಾಂಗ್ಸ್ ಟು r ಆಗ್ಬೇಕಂದ್ರೆ 2 - 2 ಮಾಡಿದಾಗ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. 0 ಈಸ್ ಆಲ್ಸೋ ಅನ್ ಇಂಟೀಜರ್ ಅಲ್ವಾ? ಯಾವುದೇ ಎರಡು ಇಂಟೀಜರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಆಗಿನ ಆನ್ಸರ್ ಏನು ಸೇಮ್ ಇರುವಂಥದ್ದು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆನ್ಸರೇ ಬರೋದು. ಸೊ 0 ಈಸ್ ಆಲ್ರೆಡಿ ಇಟ್ ಈಸ್ ಅನ್ ಇಂಟೀಜರ್ ಇದೆ ಅಂತಂದ್ರೆ ರಿಫ್ಲಾಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ. ಬಟ್ ಬರಿಬೇಕಾದ್ರೆ ಇದಿಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಬರಿಬೇಕಾಗಿರುವಂಥದ್ದೇನು, x, x is belongs to r, x minus x is an integer ಅಂತ ಪೂರ ಬರಿಬೇಕಾಗತ್ತೆ. ಇಂಟೀಜರ್ ಎಷ್ಟು ಬರೆದ್ರೆ ಇಲ್ಲಿಗೆ ಕನ್ಕ್ಲೂಷನ್ ಮುಗಿಯುತ್ತೆ ನೋಡಿ. ಏನಂತ, ಆರ್ ಇಸ್ ರಿಫ್ಲಾಕ್ಸಿವ್. ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ಸಿಗಲ್ಲ. ಇದನ್ನ ಬರೀಲಿಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಒನ್ ಸಿಮೆಟ್ರಿಕ್. ಸಿಮೆಟ್ರಿಕ್ನು ಅದೇ ತರನಾಗಿ ಚೆಕ್ ಮಾಡಬೇಕು. ಮೊದಲಿಗೆ ಇದು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಓಕೆ, ಸಿಮೆಟ್ರಿಕ್ ನ ನೋಡ್ಬೇಕಂದ್ರೆ ಏನಿದೆ ಕಂಡೀಷನ್, x, y ಇಸ್ ದ ಇಂಟೀಜರ್ ಆಗಬೇಕು. ಓಕೆ, ಡೆಫಿನಿಷನ್ ಪ್ರಕಾರನೇ ಫಸ್ಟ್ ಒನ್ ಅದೇ ತರನಾಗಿ ತಗೊಳ್ಳೋಣ. x, y is belongs to r, x minus y is an integer. ಇಂಟೀಜರ್ ಇದೆ. ಸೊ ಇದನ್ನ ನಾವು ರಿವರ್ಸ್ ಮಾಡಿದಾಗ ಅಗೇನ್ ಅದು ಕೂಡ ಇಂಟೀಜರ್ ಆಗುತ್ತಾ ಇಲ್ವಾ,
ರಫ್ ಹಾಕಿ ಒಂದಿಷ್ಟು ಎಕ್ಸಾಂಪಲ್ನ ಚೆಕ್ ಮಾಡ್ಕೊಳ್ಳಿ. ಯಾವ ಥರ, ಇವಾಗ ನೋಡಿ 2,9 ತಗೊಂಡೆ ಅಂತ ಅನ್ಕೊಳ್ಳಿ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕಂದರೆ 2 - 9 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡಿ, 2 - 9 ಮಾಡಿದ್ರೆ -7 ಬರುತ್ತೆ. ಸೊ ಇದು ಕೂಡ ಇಂಟೀಜರ್ ಆಗಿದೆ. ಇದನ್ನು ನಾನು ರಿವರ್ಸ್ ಮಾಡಬೇಕು ಇವಾಗ. 9,2 ಬಿಲಾಂಗ್ಸ್ ಟು ಆರ್ ಆಗಬೇಕಂದ್ರೆ 9 - 2 ಮಾಡಿದ್ರೆ ಆಗ +7 ಬರುತ್ತೆ. ಓಕೆ, ಅದು ಕೂಡ ಇಂಟೀಜರ್ ಆಗಿದೆ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಆರ್ ಅಲ್ಲ, ರಿಲೇಷನ್ ಅಲ್ಲ, ಇದು ಏನು ತಗೊಂಡು ಝೆಡ್ ಇಂಟೀಜರ್ ಆಗಬೇಕು. ಸಬ್ಟ್ರಾಕ್ಟ್ ಮಾಡಿ ರಿವರ್ಸ್ ಮಾಡಿದಾಗ ಒಂದು ನೆಗೆಟಿವ್ ಬರ್ಬೋದು, ಒಂದು ಪಾಸಿಟಿವ್ ಬರ್ಬೋದು, ಅಷ್ಟೇ ಡಿಫ್ರೆನ್ಸು. ಬಟ್ ಇಂಟೀಜರಲ್ಲಿ ನೆಗೆಟಿವ್ ನಂಬರ್ ಪಾಸಿಟಿವ್ ನಂಬರ್ ಎರಡೂ ಇದೆ. ಸೊ ಯಾವುದೇ ಎರಡು ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಅಗೇನ್ ಅದನ್ನು ರಿವರ್ಸ್ ಮಾಡಿದಾಗೂ ಮತ್ತೆ ಏನು ಬರುತ್ತೆ ಅನ್ನಂಗಾಯ್ತು, ರಿಸಲ್ಟ್ ಇಂಟೀಜರ್ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ರಿಸಲ್ಟು ಸಿಮೆಟ್ರಿಕ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಇಲ್ಲಿ ಬರೀಬೇಕಾದ್ರೆ ಕೇರ್ಫುಲ್ ಅಬ್ಸರ್ವ್ ಮಾಡಿ, y, x ಬರೆದ್ರೆ ಮತ್ತೆ ಕೆಲವು ಜನ ಇಲ್ಲಿ x, y ಬರೀತೀರಾ, ಅಲ್ಲ, y - x ಈಸ್ ಆನ್ ಇಂಟೀಜರ್ ಅಂತ ಬರೀಬೇಕು. ಈ ಥರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಬಹಳ ಸಿಂಪಲ್ ಇದೆ. ಆದರೂ ನಾನು ಹೇಳ್ತಾ ಇರೋ ಮೇನ್ ರೀಸನ್ ಏನಪ್ಪ ಅಂದರೆ, ಬರೀಬೇಕಾದ್ರೆ ಪ್ರಾಪರ್ ರಿಸಲ್ಟ್ಸ್ ಇರಬೇಕು. ಇದನ್ನೇ ಭಾಳ ಸ್ಟೂಡೆಂಟ್ ಮಿಸ್ ಮಾಡಿಕೊಂಡು ಮಾರ್ಕ್ಸ್ನ ಕಳ್ಕೊತೀರಾ. ಅಂದರೆ ಏನಾಯ್ತು ಇವಾಗ, ಆರ್ ಈಸ್ ಸಿಮೆಟ್ರಿಕ್, ಕರೆಕ್ಟಾ. ಸೊ ಇದಾದ್ಮೇಲೆ ಇನ್ನು ಉಳಿದಿರೋದು ಲಾಸ್ಟ್ ಒನ್ನು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ದು ಯಾವ ಥರ ಬರೀತಾ ಹೋಗ್ಬೇಕು, ಅಗೇನ್ ಮೇನ್ ಕಂಡೀಷನ್ನು. ಸೊ ಟ್ರಾನ್ಸಿಟಿವ್ದು ಫಸ್ಟ್ ಒನ್ ಜನರಲ್ ಆಗಿನೇ ಸಾಲ್ವ್ ಮಾಡ್ಬೇಕಂತಿದೆ ಆಲ್ರೆಡಿ. x, y ಇಸ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅಗೇನ್ ಇದನ್ನ ರೀಸನ್ ಬರೀತೀರಾ ಹೋಗ್ತೀರಾ, x - y ಈಸ್ ಆನ್ ಇಂಟೀಜರ್. ಓಕೆ, ಅದಾದ್ಮೇಲೆ ನೆಕ್ಸ್ಟು y ತಗೋಬೇಕು. ಇಲ್ಲಿ y ಇದ್ರೆ ಸೊ y, z ಅಂತ ತಗೊಳ್ಳಿ, ಇದು ಬಿಲಾಂಗ್ಸ್ ಟು ಆರ್ ಇದೆ. ಅಗೇನ್ ಇಲ್ಲಿ ಏನು ಬರೀತೀರಾ, y - z ಈಸ್ ಆನ್, ಇಲ್ಲಿ ಇನ್ವರ್ಟೆಡ್ ಕಾಮ ಹಾಕ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಅನ್ನೆಸೆಸರಿ. ಕೆಲವರು ಟೀಚರ್ಸ್ ಮಾರ್ಕ್ಸ್ ಕಟ್ ಮಾಡಿದ್ರು ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಬರೀ, ಇರೋದಕ್ಕೆ ಒಂದೊಂದು ಮಾರ್ಕ್ಸ್ ಇದೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ ಈ ರಿಸಲ್ಟ್ನ ಬರೀತಾ ಹೋಗಿ, ಈಸ್ ಆನ್ ಇಂಟೀಜರ್. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್. ನೀವು ಬೇಕಿದ್ರೆ ಎಕ್ಸಾಂಪಲ್ನ ತಗೊಳ್ಳಿ. ಆಬ್ವಿಯಸ್ಲಿ ಅದೇನಾಗುತ್ತೆ, ಟ್ರಾನ್ಸಿಟಿವ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಹಾಗಾಗಿ ನಾನು ಇಲ್ಲಿ ಜನರಲ್ ಆಗಿ ಈ ಆನ್ಸರ್ಸ್ಗಳನ್ನ ಬರೀತಾ ಇದ್ದೀನಿ. x - z ಈಸ್ ಆನ್ ಇಂಟೀಜರ್. ಓಕೆ, ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಬರೀಬೇಕು ಆರ್ ಈಸ್ ಟ್ರಾನ್ಸಿಟಿವ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಮೂರು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಈಗ ಕೊಟ್ಟಿರುವಂಥ ರಿಲೇಷನ್ ಏನಾಗಿರುತ್ತೆ, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗುತ್ತೆ. ಅದನ್ನು ಕೂಡ ಲಾಸ್ಟಲ್ಲಿ ಬರೋದು ಇನ್ನೂ ಬೆಸ್ಟ್ ಆಗಿರುತ್ತೆ. ಓಕೆ, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ. ಸೊ ಇದೇ ಥರನಾಗಿ ಬರೀಬೇಕು, ಕಂಪ್ಲೀಟ್ ಆಗಿನೇ ಬರೀಬೇಕು. ಈಸಿ ಇದೆ ಬಿಡು ಅಂತ ಏನು ಮಾಡ್ತೀರಾ, ಇದನ್ನು ಕೆಲವು ಜನ ಬರೆಯೋದಿಲ್ಲ, ಇದಿಷ್ಟೇ ಬರೀತೀರಾ, ಇದನ್ನು ಬಿಟ್ಬಿಡ್ತೀರಾ, ಹಾಗೇನು ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ ಇದು ಮೂರದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಯಾವುದಿದೆಯಪ್ಪ ಅಂತಂದರೆ, ಈ ಎಲ್ಲ ಎಕ್ಸಾಂಪಲ್ಸ್ಗಳು ನೋಡಿ ಸ್ಟೂಡೆಂಟ್ಸ್, ಇದು ಸ್ವಲ್ಪ ಪ್ರಾಕ್ಟೀಸ್ ಸಲುವಾಗಿ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ಗಳು ಅಂತ ಹೇಳ್ತೀನಿ. ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಫಾಸ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. x, y such that x and y ವರ್ಕ್ಸ್ ಅಟ್ ಅ ಸೇಮ್ ಪ್ಲೇಸ್ ಅಂತ ಹೇಳ್ತಾರೆ. x, y ಸೇಮ್ ಪ್ಲೇಸಲ್ಲಿ ವರ್ಕ್ ಮಾಡ್ತಾರೆ ಅಂತ ಇದೆ ಕಂಡೀಷನ್ ಇದೆ. ಫಸ್ಟ್ ಏನು ತಗೋಬೇಕು ನಾವು, ರಿಫ್ಲೆಕ್ಸಿವ್ ಅಲ್ಲಿ x, x ಇಸ್ ಬಿಲಾಂಗ್ಸ್ ಟು ಆರ್. ಯಾಕಂದ್ರೆ x and x ವರ್ಕ್ ಅಟ್ ಸೇಮ್ ಪ್ಲೇಸ್, ಆಬ್ವಿಯಸ್ಲಿ ಸೇಮ್, ಕರೆಕ್ಟ್ ಅಲ್ವಾ. ಸೊ ಇಬ್ಬರದು ಸೇಮೇ ತೊಗೊಂಡ್ರೆ ವರ್ಕ್ ಮಾಡುವಂಥ ಪ್ಲೇಸು ಸೇಮೇ ಆಗಿರುತ್ತೆ. ಸೊ ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ಬಂದರೆ x, y ಒಂದೇ ಕಡೆ ಕೆಲಸ ಮಾಡ್ತಾರೆ ಅಂದರೆ y x ತೊಗೊಂಡಾಗ ಚೇಂಜ್ ಆಗುತ್ತಾ ಪ್ಲೇಸು, ಆಗಲ್ಲ. ಅವಾಗಲೂ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂದರೆ x, y ಒಂದೇ ಕಡೆ ವರ್ಕ್ ಮಾಡ್ತಾರೆ, y z ಕೂಡ ಒಂದೇ ಕಡೆ ವರ್ಕ್ ಮಾಡ್ತಾರೆ. ಅಂದರೆ x z ಕೂಡ ಒಂದೇ ಕಡೆ ವರ್ಕ್ ಮಾಡಿದಾಗೆ ಅಲ್ವಾ, ಕರೆಕ್ಟಾ. ಸೊ ಅದೇ ಇವಾಗ ನೋಡಿ ಯಾವ ಥರ, ನೀವು ಮತ್ತು ನಿಮ್ಮ ಫ್ರೆಂಡು ಒಂದೇ ಕಾಲೇಜ್ಗೆ ಹೋಗ್ತೀರಾ, ನಿಮ್ಮ ಫ್ರೆಂಡು ಮತ್ತು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ಒಂದೇ ಕಾಲೇಜಿಗೆ ಹೋಗ್ತಾರೆ ಅಂದರೆ ನೀವು ಮತ್ತು ನಿಮ್ಮ ಇನ್ನೊಬ್ಬ ಫ್ರೆಂಡಿನ ಫ್ರೆಂಡು ಅವರು ಕೂಡ ಒಂದೇ ಕಾಲೇಜ್ಗೆ ಹೋದಾಗೆ ಅಲ್ವಾ, ಅದೇ ಥರನಾಗಿರುವಂಥದ್ದು ಕಾನ್ಸೆಪ್ಟು. ಸೊ ಜಸ್ಟ್ ಬರೀತಾ ಹೋಗಬೇಕು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಒಂದು ಕಂಡೀಷನ್ ಏನು ನೋಡಿ, x and y ಅಟ್ ಅ ಸೇಮ್ ಲೊಕ್ಯಾಲಿಟಿ. ಇದಕ್ಕೆ ಏನು ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ. ಸೊ ಇಕ್ವಿವ್ಯಾಲೆನ್ಸ್ ರಿಲೇಷನ್ನೇ ಆಗುತ್ತೆ ಎರಡು ರಿಸಲ್ಟು. ಅಗೇನ್ x ಈಸ್ ಎಕ್ಸಾಕ್ಟ್ಲಿ 7 cm ಟಾಲರ್ ದೆನ್ y ಅಂತ ಇದೆ. x ಈಸ್ ಎಕ್ಸಾಕ್ಟ್ಲಿ 7 cm ಟಾಲರ್ ದೆನ್ y. x ತಗೊಂಡ್ರೆ ಈಕ್ವಲ್ ಆಗುತ್ತೆ, ಸೊ ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ತಗೊಂಡ್ರೆ x y ಎಕ್ಸಾಕ್ಟ್ಲಿ ಟಾಲರ್, y x ತಗೊಂಡ್ರೆ ಆಗ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗಂಗಿಲ್ಲ, ರಿಫ್ಲೆಕ್ಸಿವ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ x ಇದೆ y ಇದೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಎಕ್ಸಾಕ್ಟ್ಲಿ ಹೈಟ್ ಇದೆ, ನೀನು 7 cm ಹೈಟ್ ಇದೆ. ಸೇಮ್ x ತಗೊಂಡ್ರೆ ಆಗಂಗಿಲ್ಲ. x y 7 ಹೈಟ್ ಇದೆ ಅಂತ ತಗೊಂಡ್ರೆ y x ತಗೊಂಡ್ರೆ ಅಗೇನ್ ಮತ್ತೆ ಶಾರ್ಟೇಜ್ ಆಗುತ್ತಲ್ವಾ. ಸೊ ಅದು ಸಿಮೆಟ್ರಿಕ್ ಕೂಡ ಸ್ಯಾಟಿಸ್ಫೈ ಮಾಡಲ್ಲ. ಅಗೇನ್ ಇನ್ನು ಟ್ರಾನ್ಸಿಟಿವ್ ಬಂದ್ರೆ ಇನ್ನೊಂದು ರಿಸಲ್ಟ್ ಹೋಗ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಇರುವಂತದ್ದು ಇದು z ಇದೆ ಅಂತ ಅನ್ಕೊಳ್ಳಿ, ಇಲ್ಲಿಗೆ x 7 cm ಇದೆ, ಅಗೇನ್ ಇಲ್ಲಿಂದ ಇಲ್ಲಿಗೆ ಅಗೇನ್ ಮತ್ತೆ 7, x z ತಗೊಂಡ್ರೆ 14 ಆಗಿಬಿಡುತ್ತಲ್ವಾ. ಸೊ ಅಗೇನ್ ಟ್ರಾನ್ಸಿಟಿವ್ ಕೂಡ ಆಗಲ್ಲ. ರಿಫ್ಲೆಕ್ಸಿವ್ ಇಲ್ಲ, ರಿಫ್ಲೆಕ್ಸಿವ್ನೂ ಇಲ್ಲ, ಸಿಮೆಟ್ರಿಕ್ನೂ ಇಲ್ಲ, ಟ್ರಾನ್ಸಿಟಿವ್ನೂ ಇಲ್ಲ ಈ ಒಂದು ಎಕ್ಸಾಂಪಲ್ಗೆ.
ಸೊ ಬರೀತೀರಾ ಅಲ್ವಾ? ಎಸ್, ಇಲ್ಲಿದೆ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟು, ಆಮೇಲೆ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಎಕ್ಸ್ ಇಸ್ ದ ವೈಫ್ ಆಫ್ ವೈ. ಫಸ್ಟ್ ಒನ್ ರಿಫ್ಲೆಕ್ಸಿವ್ ತಗೊಂತ ಹೋದ್ರೆ ಎಕ್ಸ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಆಗೋದಿಲ್ಲ. ಎಕ್ಸ್ ಇಸ್ ದ ವೈಫ್ ಆಫ್ ಎಕ್ಸ್, ಸೇಮ್ ಗೆ ನಾವು ವೈಫ್ ಅಂತ ಹೇಳಕ್ ಆಗಲ್ಲ, ಸೊ ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ಬಂದ್ರೆ ನೋಡಿ, ಎಕ್ಸ್ ಇಸ್ ದ ವೈಫ್ ಆಫ್ ವೈ ಅಂತ ಕೊಟ್ಟಾಗ ವೈ ಇಸ್ ಎಕ್ಸ್ ಆಫ್ ಎಕ್ಸ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಇದಕ್ಕೆ ವೈಫ್ ಅಂತ ಕೊಟ್ವಿ ಅಂದ್ರೆ ಇದಕ್ಕೆ ಹಸ್ಬೆಂಡ್ ಅಂತ ಕೊಟ್ರಿ ಅಂತ ಅನ್ಕೊಳ್ಳಿ, ರಿವರ್ಸ್ ಮಾಡಿದಾಗ ಅದು ಚೇಂಜಸ್ ಆಗಕ್ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗುತ್ತೆ, ಸಿಮೆಟ್ರಿಕ್ ಆಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ, ಬಟ್ ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಅಂತ ನೋಡಿ, ಎಕ್ಸ್ ವೈ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಡ್ತೀರಾ, ಏನಿದೆ ಎಕ್ಸ್ ಈಸ್ ದ ವೈಫ್ ಆಫ್ ವೈ ಅಂತ ಇದೆ. ಓಕೆ, ಇವಾಗ ನಾವು ವೈ ಇಂದ ತಗೋಬೇಕಂದ್ರೆ ಯಾವುದೇ ಎಲಿಮೆಂಟೇ ಬರೋದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ವೈಗೆ ನಾವು ಹಸ್ಬೆಂಡ್ ಅಂತ ಕೊಟ್ಟಿದೀವಿ, ಅಂದ್ರೆ ಇದನ್ನ ಮೆನ್ ಅಂತ ಕನ್ಸಿಡರ್ ಮಾಡಿದೀವಿ. ವೈ ಇಸ್ ಅ ವೈಫ್ ಆಗಕ್ ಸಾಧ್ಯ ಇದೆನಾ? ಇಲ್ಲ, ಯಾಕಂದ್ರೆ ಇದು ಮೇಲ್ ಇದೆ ಸ್ಟೂಡೆಂಟ್ಸ್. ಮೇಲ್ ಇದನ್ನ ನಾವು ವೈಫ್ ಅಂತ ಯಾರಿಗೂ ಕರೀಲಿಕ್ಕೆ ಬರೋದೇ ಇಲ್ಲ, ಅಂದ್ರೆ ಅನೇಬಲ್ ಟು ಟೇಕ್ ಒನ್ ಮೋರ್ ಫೇಸ್, ದಟ್ಸ್ ವೈ ಕನ್ಸಿಡರ್ ಆಸ್ ದ ಟ್ರಾನ್ಸಿಟಿವ್. ಇವಾಗಲೇ ಸೆಕೆಂಡ್ ಎಕ್ಸಾಂಪಲ್ ಮಾಡಿದೆ, ನಿನ್ನೆ ಕೂಡ ಲಾಸ್ಟ್ ಕ್ಲಾಸಲ್ಲೇನೂ ಮಾಡಿದ್ವಿ. ಸೊ ಇದನ್ನ ನಾವು ಟ್ರಾನ್ಸಿಟಿವ್ ಅಂತಾನೆ ಕರಿಬೇಕು. ಅರ್ಥ ಆಯ್ತಾ? ರಿಫ್ಲೆಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಬಟ್ ಟ್ರಾನ್ಸಿಟಿವ್ ಇದೆ. ಇನ್ನು ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಏನ್ ಕೊಟ್ಟಿದ್ದಾರೆ ಅಂತ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ದ ಫಾದರ್ ಆಫ್ ವೈ ಅಂತ ಇದೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಇಸ್ ದ ಫಾದರ್ ಆಫ್ ವೈ ಅಂತಂದ್ರೆ ಫಸ್ಟ್ ಕಂಡೀಷನ್ ರಿಫ್ಲೆಕ್ಸಿವ್, ಎಕ್ಸ್ ಎಕ್ಸ್ ಇಸ್ ದ ಫಾದರ್ ಆಫ್ ಎಕ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆನಾ? ನಾವು ಒಬ್ಬರಿದೆ ಅಂದ್ರೆ ಒಬ್ಬರಿಗೆ ಫಾದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕರೆಕ್ಟ್, ಸೊ ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್, ಎಕ್ಸ್ ಇಸ್ ದ ಫಾದರ್ ಆಫ್ ವೈ ಅಂತಿದೆ, ಅಗೇನ್ ವೈ ಇಸ್ ಫಾದರ್ ಆಫ್ ಎಕ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ, ರಿವರ್ಸ್ ತಗೊಳ್ಳಿಕ್ಕೆ ಬರಲ್ಲ. ಇವಾಗ ಒಬ್ರು ಒಬ್ರು ಫಾದರ್ ಮತ್ತು ಒಬ್ರು ಸನ್ ಅಂತ ಡಿಫೈನ್ ಮಾಡಿದ್ರೆ ರಿವರ್ಸ್ ಮಾಡಿದಾಗ ಅವ್ರ ಪೊಸಿಷನ್ಸ್ ಚೇಂಜ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸಿಮೆಟ್ರಿಕ್ನೂ ಆಗಲ್ಲ, ರಿಫ್ಲೆಕ್ಸಿವ್ನೂ ಆಗಲ್ಲ. ಇನ್ನು ಟ್ರಾನ್ಸಿಟಿವ್ ಬಂದ್ರೆ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ವಿ, ಅಂದ್ರೆ ಎಕ್ಸ್ ಇಸ್ ಅ ಫಾದರ್ ಆಫ್ ವೈ ಇದೆ. ಅಗೇನ್ ನಾವು ವೈ ಝೆಡ್ ಅಂತ ಕೊಡ್ತೀವಿ, ಬಿಲಾಂಗ್ಸ್ ಟು ಆರ್. ವೈ ಇಸ್ ಅ ಫಾದರ್ ಆಫ್ ಝೆಡ್ ಅಂತ ಕೊಡ್ಬೇಕು. ಇವಾಗ ಏನ್ ಕಂಡೀಷನ್ ಇದೆ ಅದೇ ತರನಾಗಿ ತಗೊಳ್ಬೇಕು. ಸರ್ ಇದು ನಾವು ಫಾದರ್ ಅಂತ ಕೊಟ್ವಿ, ಏನಾದ್ರು ಚೇಂಜಸ್ ಆಗ್ಬೋದಲ್ವಾ? ಇದು ಫಿಮೇಲು ಆಗ್ಬೋದಲ್ವಾ ಅಂತ ನೀವು ಕೆಲವು ಜನ ಕೇಳ್ತೀರಾ. ಫಿಮೇಲ್ ಆಗ್ಬೋದು, ಬಟ್ ನಾವು ಕಂಡೀಷನ್ ಇಂದ ಅದೇ ಪ್ರಕಾರ ತಗೋಬೇಕು ಇಲ್ಲಿ. ಓಕೆ, ಸೊ ಇದನ್ನ ನಾವು ಮೇಲ್ ತಗೊಂಡ್ರೆ ಎಕ್ಸ್ ಇಸ್ ದ ಫಾದರ್ ಆಫ್ ಝೆಡ್. ಇವಾಗ ಒಬ್ಬ ಮಗ ಇದ್ದಾನೆ ಅಂದ್ರೆ ಅವ್ನಿಗೆ ಒಬ್ಬ ಮಗ ಹುಟ್ಬೋದಲ್ವಾ, ಅವಾಗ ಇವನು ಫಾದರ್ ಆಗ್ಬೋದಲ್ವಾ. ಸೊ ವೈ ಇಸ್ ದ ಫಾದರ್ ಆಫ್ ಝೆಡ್ ಅಂತ ತಗೊಂಡ್ವಿ. ಅಗೇನ್ ಎಕ್ಸ್ ಝೆಡ್ ತಗೊಂಡ್ರೆ ಇಲ್ಲಿ ಫಾದರ್ ಆಗಲ್ಲ, ಗ್ರ್ಯಾಂಡ್ ಫಾದರ್ ಆಗುತ್ತೆ. ಓಕೆ, ಗ್ರ್ಯಾಂಡ್ ಸನ್. ಇವಾಗ ಗ್ರ್ಯಾಂಡ್ ಫಾದರ್ ಆದ್ರೆ ಅಗೇನ್ ಫಾದರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಆಗ ನಾವು ಕ್ಲಿಯರ್ಲಿ ಹೇಳ್ಬೋದು ಇದು ಟ್ರಾನ್ಸಿಟಿವ್ ಅಲ್ಲ, ನಾಟ್ ಅ ಟ್ರಾನ್ಸಿಟಿವ್ ಅಂತ ಹೇಳಿ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಸೊ ಇದನ್ನ ಕ್ಲಿಯರ್ ಆಗಿ ಬರೀಬಹುದು, ಯಾಕಂದ್ರೆ ನಮ್ಗೆ ಇಲ್ಲಿ ಎರಡು ಆರ್ಡರ್ ಪೇರ್ ತಗೊಳ್ಳಿಕ್ಕೆ ಬರ್ತಾ ಇದೆ, ಬಟ್ ಎಕ್ಸ್ ಇಸ್ ದ ವೈಫ್ ಆಫ್ ವೈ ಅಲ್ಲಿ ಇನ್ನೊಂದು ಪೇರ್ ತಗೊಳ್ಳಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅದು ಏನಾಗಿದೆ, ಟ್ರಾನ್ಸಿಟಿವ್ ಆಗ್ತಾ ಇದೆ. ಬಟ್ ಇಲ್ಲಿ ತಗೊಳಕ್ ಬರ್ತಾ ಇದೆ, ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಇದು ಬಿಲಾಂಗ್ಸ್ ಟು ಇಲ್ಲ, ಹಾಗಾಗಿ ಇದು ಟ್ರಾನ್ಸಿಟಿವ್ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಇರುವಂಥದ್ದು. ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದೆ. ಇದರ ಮೇಲೆ ಇಲ್ಲಿವರೆಗೂ ಕ್ವಶನ್ಸ್ ಬಂದಿಲ್ಲ, ಬಟ್ ಬಂದ್ರು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಏನು ಡಿಫಿಕಲ್ಟಿ ಇಲ್ಲ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾನು ಫಸ್ಟ್ ಕ್ವಶನ್ ಕಂಪ್ಲೀಟ್ ಮಾಡಿದೆ. ಇವಾಗ ಸೆಕೆಂಡ್ ಕ್ವಶನ್ ಇಂದ ನೋಡಿದ್ರೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಸೀರಿಯಲ್ ವೈಸ್ ನಾನು ಮಾಡ್ತಾ ಇಲ್ಲ, ಯಾಕಂದ್ರೆ ನಿಮಗೆ ಅರ್ಥ ಆಗ್ಬೇಕಂತಂದ್ರೆ ಮೊದಲಿಗೆ ಈ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಇದು ಸಿಂಪಲ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಸಾಲ್ವ್ ಮಾಡಬೇಕಾಗಿರುವಂಥದ್ದು ಈ ಒಂದು ಕ್ವಶನ್ ಫ್ರೆಂಡ್ಸ್, ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಈ ರಿಸಲ್ಟ್ ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಇದೇ ತರ ಯಾಕೆ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇದು ಫಸ್ಟ್ನೇದು ಸಿಂಪಲ್ ಇದೆ. ಅದಾದ್ಮೇಲೆ ಎ ಇಸ್ ಲೆಸ್ ದ್ಯಾನ್ ಬಿ ಮಾಡಬೇಕು, ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮಾಡಬೇಕು. ಅದಾದ್ಮೇಲೆ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂ. ಈ ತರ ನಾವು ಫಾರ್ಮುಲೇಟಿವ್ ಪ್ರಕಾರ ನಾವು ಪ್ರಾಕ್ಟೀಸ್ ಮಾಡಿದೆ ಆದರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ತರ ಎಕ್ಸಾಂಪಲ್ನ ಸಾಲ್ವ್ ಮಾಡಬೇಕು, ಯಾವಾಗ ಎಕ್ಸಾಂಪಲ್ ಕೊಡಬೇಕು, ಯಾವಾಗ ಜನರಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ಮೊದಲಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕ್ವಶನ್ ನಂಬರ್ 3, ಅದಾದ್ಮೇಲೆ ಕ್ವಶನ್ ನಂಬರ್ 4 to 5. ಓಕೆ, ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ ನಂಬರ್ 3 ಏನಿದೆ ಅಂತ, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಬೈ ಅಂತ ಹೇಳ್ತಾರೆ. ಸೆಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆನಾ? ಸೊ ಸೆಟ್ ಕೊಟ್ಟಿದ್ರೆ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೋಬೇಕಾಗಿರುವಂತದ್ದಂದ್ರೆ ಎ ಕ್ರಾಸ್ ಎ ಆಗುತ್ತೆ. ಸೆಟ್ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ರಿಲೇಷನ್ ಬಿ ಇಸ್ ಈಕ್ವಲ್ಸ್ ಟು a+1. ಸೊ ಇದನ್ನ ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಳ್ಬಹುದಲ್ವಾ, ಯಾಕಂದ್ರೆ ಡೆಫಿನಿಟ್ ಎಲಿಮೆಂಟ್ಸ್ ಇದಾವೆ, ಅಂದ್ರೆ ಫೈನೈಟ್ ಸೆಟ್ ಇದೆ. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಎ ಬಿ ಅಂತ ತಗೋಬೇಕು. ಎಕ್ಸ್ ವೈ ತಗೋತಿದ್ವಿ, ಇಲ್ಲಿ ಎ ಬಿ. ಎ ಜಾಗದಲ್ಲಿ 1 ಹಾಕಿದ್ರೆ ಬಿ ಆನ್ಸರ್ ಎಷ್ಟು ಬರುತ್ತೆ, 1 ಪ್ಲಸ್ 1 ಕೂಡಿದ್ರೆ 2 ಆಗುತ್ತೆ. ಅಗೇನ್ 2 ಹಾಕಿದ್ರೆ 3 ಬರುತ್ತೆ, 3 ಹಾಕಿದ್ರೆ 4, 1 ಪ್ಲಸ್ 1 ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ ಎ ಮತ್ತೆ ಬಿ ದ ರಿಲೇಷನ್. ಎ ವ್ಯಾಲ್ಯೂ 4 ಹಾಕಿದ್ರೆ 4 ಪ್ಲಸ್ 1 5 ಆಗುತ್ತೆ. ಅಗೇನ್ 5 ಹಾಕಿದ್ರೆ 6 ಬರುತ್ತೆ. 6 ಹಾಕಿದ್ರೆ ಅಂತ ಅನ್ಕೊಳ್ಳಿ 7 ಬರುತ್ತೆ. 7 ನಮ್ಮ ಸೆಟ್ ಅಲ್ಲಿ ಇಲ್ಲ, ಸೊ ಅದನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇಲ್ಲಿವರೆಗೂ ನಾವು ಮಾರ್ಕ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ
ನೆಕ್ಸ್ಟ್ ಏನು ಮಾಡಬೇಕು, ಕೊಟ್ಟಿರೋದು ಇದಿಷ್ಟೇ ರಿಸಲ್ಟು, ಇದರಲ್ಲಿ ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿ ಚೆಕ್ ಮಾಡ್ತಾ ಹೋಗಬೇಕು. ಬಹಳ ಸಿಂಪಲ್ ಇದೆ. ಸೊ ರಿಫ್ಲೆಕ್ಸಿವ್ ಫಸ್ಟ್ಗೆ, ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಪ್ರಕಾರ 1 1 2 2 3 3 ಅಪ್ ಟು 6 6 ವರೆಗೂ ಇರಬೇಕು, ಯಾವೂ ಇಲ್ಲ. ಸೊ ಎಕ್ಸಾಂಪಲ್ನೇ ಬರೀಬೇಕಾಗತ್ತೆ, ಯಾಕಂದರೆ ಇದನ್ನು ನೀವು ರೆಸ್ಟ್ ಆಫ್ ಫಾರ್ಮ್ ಒಳಗೆ ಆಲ್ರೆಡಿ ಬರೆದಿದ್ದೀರಾ. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಆ ಕಾರಣದಿಂದ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಈ ತರ ಸ್ವೆಟ್ ಬಿಲ್ಡ್ ಫಾರ್ಮ್ ಒಳಗೆ ಬರೆದು ಎಕ್ಸಾಂಪಲ್ ಬರೆದ್ರೆ ನಿಮಗೆ ಡೆಫಿನೆಟ್ ಆಗಿ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಬರೆಯೋ ಜरूरत ಇಲ್ಲ, ಯಾಕಂದ್ರೆ ಇದು ಫೈನೈಟ್ ಇದೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಒನ್ ಸಿಮೆಟ್ರಿಕ್ ಬರೀಬೇಕು ಫ್ರೆಂಡ್ಸ್. ಫಾಸ್ಟ್ ಆಗಿ ನೋಡಿ, ಇದು ಸಿಂಪಲ್ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಿಮೆಟ್ರಿಕಲ್ಲಿ ನೋಡ್ತಾ ಹೋದ್ರೆ 1, 2 ಸೆಟ್ ಅಲ್ಲಿ ಇದೆ, ಬಿಲಾಂಗ್ಸ್ ಟು ಇದೆ, ಬಟ್ 2, 1 ಬಿಲಾಂಗ್ಸ್ ಟು ಇಲ್ಲ. 2, 1 ಬರೋಕ್ಕೆ ಸಾಧ್ಯ ಇದೆನಾ? ಇಲ್ಲ. ಹಾಗಾಗಿ ಏನಾಗುತ್ತೆ, ಇದು ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇಲ್ಲಿ ಬರೀಲೇಬೇಕು ಕ್ಲಿಯರ್ ಆಗಿ. ಓಕೆ, ಸೊ ನಾಟ್ ಸಿಮೆಟ್ರಿಕ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕೆಳಗಡೆ ಬರೀಬೇಕಾದ್ರೆ ನಾಟ್ ಸಿಮೆಟ್ರಿಕ್ ಅಂತ ಬರೀತಾರೆ, ಇದು ಇನ್ನು ಬಿಲಾಂಗ್ಸ್ ಒಳಗೆ ಇರುತ್ತೆ, ಆಗೇನಾಗುತ್ತೆ ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಇರಬೇಕು, ಇಲ್ಲಿನೂ ನಾಟ್ ಅಂತ ಬರ್ದಿರ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಇದು ಕ್ವಶನ್. ಇನ್ನು ನೆಕ್ಸ್ಟ್ ಒನ್ ಬರುವಂತದ್ದು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಬಹಳ ಸಿಂಪಲ್ ಇದೆ. ಏನು ಮಾಡಬೇಕು, ಟ್ರಾನ್ಸಿಟಿವ್ ಫಸ್ಟ್ ಒಂದು ಪೇರ್ ತಗೋತೀರಾ. ಸೊ ಯಾವ್ದು ತಗೊಂಡಿರಾ, ಯಾವ್ದಾದ್ರು ತಗೊಳ್ಳಿ. 2, 3 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಬಿಲಾಂಗ್ಸ್ ಟು ಆರ್ ಇದೆ, ಆಯ್ತಾ. ಸೊ ಇಲ್ಲಿ 3 ತಗೊಂಡ್ರೆ ಇಲ್ಲಿ 3 ಇಂದಾನೆ ಸ್ಟಾರ್ಟ್ ಮಾಡಬೇಕು. 3, 4 ತಗೋಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ 3 ಇದೆ ಅಂದ್ರೆ ಇಲ್ಲಿ 3 ಇರೋದೇ ತಗೋಬೇಕು. 3, 4 ಕೂಡ ಇದೆ, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಓಕೆ, ಸೊ ಬಿಲಾಂಗ್ಸ್ ಟು ಆರ್ ಪ್ರಾಪರ್ ಆಗಿ ಬರೀರಿ ಸ್ಟೂಡೆಂಟ್ಸ್, ಇಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬಿಲಾಂಗ್ಸ್ ಟು ಆರ್. ಅದಾದ್ಮೇಲೆ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಯಾವ್ದಿದೆ ಇಲ್ಲಿ, 2, 4 ಇದು ಬಿಲಾಂಗ್ಸ್ ಟು ಆರ್ ಇದೆ. ನಮ್ಮ ಸೆಟ್ ಅಲ್ಲಿ ಕೊಟ್ಟಿದಾರ 2, 4 ಬಂದಿಲ್ಲ ಅಂದ್ರೆ ಇದನ್ನಾಯ್ತು ನಾಟ್ ಬಿಲಾಂಗ್ಸ್ ಟು ಆರ್. ಒಂದ್ ಕೇಸ್ ಫೇಲ್ ಆದ್ರೆ ಇಲ್ಲಿ ನಾವು ಬರೀಬೇಕು ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ರಿಫ್ಲೆಕ್ಸಿವ್ನು ಆಗ್ತಾ ಇಲ್ಲ, ಸಿಮೆಟ್ರಿಕ್ನು ಆಗ್ತಾ ಇಲ್ಲ, ಟ್ರಾನ್ಸಿಟಿವ್ನು ಆಗ್ತಾ ಇಲ್ಲ. ಓಕೆ, ಇಷ್ಟೇ ಬರ್ದ್ರೆ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ಇದು ಮೇನು. ಓಕೆ, ಇದನ್ನ ಬರ್ದ್ರಿ ಅಂದ್ರೆ ನೆಕ್ಸ್ಟ್ ಉಳಿದಿದ್ದೆಲ್ಲರೂ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ 4th ಒನ್ ಎಕ್ಸಾಂಪಲ್ ಮಾಡ್ತಾ ಇರುವಂಥದ್ದು. 4th ಒನ್ ಏನಿದೆ ನೋಡಿ, ಶೋ ದ್ಯಾಟ್ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರೂವ್ ಮಾಡಬೇಕು ಏನಂತ ಕೊಟ್ಟಿರುವಂಥ ರಿಲೇಷನ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಆಗೋದಿಲ್ಲ ಅಂತ ಹೇಳಿ, ಆಯ್ತಾ. ಸೊ ಇದು ಜನರಲ್ ಆಗಿ ಸಾಲ್ವ್ ಮಾಡಬೇಕು, ಯಾಕಂದ್ರೆ ನಮ್ದು ರಿಯಲ್ ನಂಬರ್ ಕೊಟ್ಟಾರೆ. ಆರ್ ಕ್ರಾಸ್ ಆರ್ಟ್ ಅಂದ್ರೆ ಇನ್ಫೈನೈಟ್ ಸೆಟ್ ಆಗುತ್ತೆ, ಜನರಲ್ ಆಗಿನೇ ಮಾಡಬೇಕು. ಸೊ ಯಾವ ತರ ಮಾಡಬೇಕು, ಫಸ್ಟ್ ಒನ್ ಎಕ್ಸಾಂಪಲ್ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು. ಓಕೆ, ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ದು ಕಂಡೀಷನ್ ಏನ್ ಹೇಳುತ್ತೆ, ಎ ಬಿ ತಗೊಂಡ್ರೆ ನಾವು ಅದನ್ನೇ ತಗೋಣ. ಎ ಈಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಇಲ್ವಾ? ಕಂಡೀಷನ್ ಪ್ರಕಾರ ನಾವು ಬರಿತಾ ಹೋದ್ರೆ ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎ ಬರೀಬಹುದಲ್ವಾ. ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಇದೇ ನಮ್ದು ಮೇನ್ ಕಂಡೀಷನ್. ರಿಲೇಷನ್ ಕಂಡೀಷನ್ ಮೊದಲಿಗೆ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಬರೀಬಹುದು. ಎಸ್, ಇದು ಈಸ್ ಈಕ್ವಲ್ಸ್ ಟು ಸಿಂಬಲ್ ಇದೆ. ಸೊ ಯಾವುದೇ ಒಂದು ಎಲಿಮೆಂಟ್ ತಗೊಂಡ್ರೆ ಅದು ಈಸ್ ಈಕ್ವಲ್ಸ್ ಟು ಹಾಗೆ ಆಗುತ್ತೆ. ಅಂದ್ರೆ ಏನಾಯ್ತು ಇದ್ರದ್ದು ಕಂಡೀಷನ್, ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಬರೀಬಹುದು. ಓಕೆ, ಸೊ ಇದು ರಿಫ್ಲೆಕ್ಸಿವ್ ಆಯ್ತು ಸ್ಟೂಡೆಂಟ್ಸ್. ಸೊ ರಿಫ್ಲೆಕ್ಸಿವ್ ಆದ್ಮೇಲೆ ನೆಕ್ಸ್ಟ್ ಒಂದು ಚೆಕ್ ಮಾಡಬೇಕಾಗಿರುವಂಥದ್ದು ಯಾವುದು, ಸಿಮೆಟ್ರಿಕ್. ಸಿಮೆಟ್ರಿಕ್ ನ ಚೆಕ್ ಮಾಡಬೇಕು. ಸೊ ಸಿಮೆಟ್ರಿಕ್ ಚೆಕ್ ಮಾಡ್ಬೇಕಂದ್ರೆ ಅಗೇನ್ ಫಸ್ಟ್ ಕಂಡೀಷನ್ ಏನು ಹೇಳ್ತೀರಾ, ಎ, ಬಿ ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ ಇಲ್ಲಿ ಏನಾಗುತ್ತೆ, ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ. ಇದು ಡೆಫಿನಿಷನ್ ಪ್ರಕಾರ ಕರೆಕ್ಟ್ ಇದೆ. ಬಟ್ ಇದನ್ನ ರಿವರ್ಸ್ ಆಗಿ ಬರೆದ್ರೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಆಲ್ರೆಡಿ ನೀವು ಹೇಳಿದಿರ ಇಲ್ಲಿ ಬಿ ದೊಡ್ಡದಿದೆ ಅಂತ ಹೇಳಿ. ಸೊ ಇವಾಗ ನಾವು ಈ ತರ ಬರೆದ್ರೆ ಅದು ರಾಂಗ್ ಆಗಿಬಿಡತ್ತೆ, ಕರೆಕ್ಟಾ. ಹಾಗಾಗಿ ನಾಟ್ ಬಿಲಾಂಗ್ಸ್ ಟು ಎ, ಅದಕ್ಕೆ ಇದು ಬಿಲಾಂಗ್ಸ್ ಟು ಇಲ್ಲ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಯಾವಾಗ ಎಕ್ಸಾಂಪಲ್ ಸ್ಯಾಟಿಸ್ಫೈ ಆಗೋದಿಲ್ಲ ಅವಾಗ ಎಕ್ಸಾಂಪಲ್ನ ಕೊಡಬೇಕು. ಈ ರಿಲೇಷನ್ ಯಾವಾಗ ನಿಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಿಲ್ಲ ಆಗ ಏನ್ ಮಾಡಬೇಕು, ಎಕ್ಸಾಂಪಲ್ ಕೊಡಬೇಕು. ಹಾಗಾಗಿ ಇದನ್ನ ನೀವು ಬರೀಲಿಕ್ಕೆ ಹೋಗಬೇಡಿ. ಸೊ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ, ಬಟ್ ಬೆಟರ್ ಕ್ಲಿಯಾರಿಟಿ ಜಾಸ್ತಿ ಇರಬೇಕಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗಬೇಕು ನಮಗೆ ನೋಡಿದ ತಕ್ಷಣ. ಅಂದ್ರೆ ಅದಕ್ಕೆ ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ. 1, 3 ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಇದು ಕೂಡ ರಿಯಲ್ ನಂಬರ್ ಇದೆ, ಇದನ್ನು ರಿಯಲ್ ನಂಬರ್ ಇದೆ. ಯಾಕೆ ಬಿಲಾಂಗ್ಸ್ ಟು ಆಗುತ್ತೆ ಅಂದ್ರೆ ನೋಡಿ, ಆರ್ ಈಸ್ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಬರೀಬಹುದು. 3 ದೊಡ್ಡದಿದೆ ಒಂದಕ್ಕಿಂತಲೂ. ಇದನ್ನೇ ನೀವೇನಾದ್ರೂ ರಿವರ್ಸ್ ಮಾಡಿದ್ರೆ ಆಗ ಏನಾಗುತ್ತೆ, ಈ ರಿಸಲ್ಟ್ ಬಿಲಾಂಗ್ಸ್ ಟು ಆರ್ ಆಗಲ್ಲ. ಯಾಕಂದ್ರೆ 3 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1. ಓಕೆ, ಇಲ್ಲಿ ನಾಟ್ ಇರಬೇಕು, ಇಲ್ಲಿನೂ ನಾಟ್ ಬಿಲಾಂಗ್ಸ್ ಟು ಆರ್ ಇರಬೇಕು, ಆಗ ಮಾತ್ರ ಕರೆಕ್ಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಬೇಕು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಅರ್ಥ ಆಯ್ತಾ ಇಲ್ವಾ ಸ್ಟೂಡೆಂಟ್ಸ್? ಸೊ ಇದನ್ನ ಎಕ್ಸಾಂಪಲ್ನೇ ಬರೀಬೇಕಾಗತ್ತೆ. ಇಲ್ಲಿ ಜನರಲ್ ಆಗಿ ಮಾಡಿದೆ, ಯಾಕಂದ್ರೆ ಎಲ್ಲಾನು ಸ್ಯಾಟಿಸ್ಫೈ ಆಗುತ್ತೆ. ಎಷ್ಟಂತ ಎಕ್ಸಾಂಪಲ್ ಬರಲಿ, 1, 1 2 2 3 3 ಇನ್ಫೈನೈಟ್ ಇದೆ. ಸೊ ಹಾಗೆ ಇಲ್ಲಿ ಜನರಲ್, ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ನಾವು ಫೇಲ್ ಆಗಿದೀವಿ ಅಂತ ಹೇಳ್ಬೇಕಂದ್ರೆ ಆರ್ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಫೇಲ್ ಆಗಿದ್ರೆ ಪೂರಾ ರಿಸಲ್ಟ್ ಫೇಲ್ ಅಲ್ವಾ. 2 ಆದ್ರೂ ಫೇಲೇ ಅಂತೀವಿ, 3 ಆದ್ರೂ ಫೇಲೇ ಅಂತೀವಿ. ಸೊ ಒಂದು ಫೇಲ್ ಆಗಿದ್ದ ಸಬ್ಜೆಕ್ಟ್ ನ ತೋರಿಸ್ಬಿಡೋದು ಅಷ್ಟೇ.
ಓಕೆ, ಸೊ ಇದು ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವುದು? ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಲ್ಲಿ ಏನಿದೆ ಕಂಡೀಷನ್ ನೋಡಿ. ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಲ್ಲಿ ನಾವು ಚೆಕ್ ಮಾಡಬೇಕಾಗಿದ್ದು ಅಗೇನ್ ಇಲ್ಲಿ ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ ಸ್ಟೂಡೆಂಟ್. ಸೊ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ನಾವು ಎಕ್ಸಾಂಪಲ್ ನ ಕೊಡ್ಬೇಕಾಗತ್ತೆ. ಬಹಳ ಸ್ಟೂಡೆಂಟ್ಸ್ ಈ ಎಕ್ಸಾಂಪಲ್ ನ ಕೊಡ್ಬೇಕಾದ್ರೆ ಬಹಳಷ್ಟು ಕನ್ಫ್ಯೂಷನ್ ಮಾಡ್ಕೊಂತಾರೆ. ಸೊ ಸಿಗೋದಿಲ್ಲ ಆನ್ಸರ್, ಎಲ್ಲಾನು ಸ್ಯಾಟಿಸ್ಫೈ ಆಗೋದೇ ಜಲ್ದಿ ಸಿಗುತ್ತೆ ನೋಡಿ. ಸ್ಯಾಟಿಸ್ಫೈ ಆಗೋದು ಜಲ್ದಿ ಸಿಗುವಂತದನ್ನ ಅದನ್ನ ಕನ್ಸಿಡರ್ ಮಾಡಿ ಇದು ಟ್ರಾನ್ಸಿಟಿವ್ ಆಗುತ್ತೆ ಅಂತ ಬರೆದ್ರೆ ನಿಮ್ಮದು ರಾಂಗ್ ಆಗುತ್ತೆ. ಇದು ಟ್ರಾನ್ಸಿಟಿವ್ ಯಾಕೆ? ಶಿಟ್ ಕಟ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಕ್ವಶನ್ ಟ್ರಾನ್ಸಿಟಿವ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಯಾಕೆ ಸ್ಯಾಟಿಸ್ಫೈ ಮಾಡುತ್ತೆ ಅಂದ್ರೆ ನೀವು ಯಾವ್ದು ಬೇಕಾದ ಎಕ್ಸಾಂಪಲ್ ನ ತಗೊಳ್ಳಿ. ನಾನು ಮೊದಲಿಗೆ ಎಕ್ಸಾಂಪಲ್ ನ ಡಿಸ್ಕಷನ್ ಮಾಡ್ತೀನಿ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ತಗೊಂಡ್ವಿ. ಅಗೇನ್ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ತಗೊಂಡ್ವಿ ಅಂದ್ರೆ 1 ಮತ್ತೆ 4 ಅಗೇನ್ ಆಬ್ವಿಯಸ್ಲಿ ಗ್ರೇಟರ್ ಆಗೇ ಆಗುತ್ತಲ್ವಾ. ಅದ್ರ ಬಿಟ್ಟು ಬಂದ ಒಂದು ಎಕ್ಸಾಂಪಲ್ ನೋಡೋಣ. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 9 ತಗೊಂಡೆ. 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 11 ಕೊಟ್ವೆ ಅಂದ್ರೆ ಮತ್ತೆ 3 ಮತ್ತೆ 11 ಆಬ್ವಿಯಸ್ಲಿ ಗ್ರೇಟರ್ ಆಗೇ ಆಗುತ್ತೆ. ಸೊ ಇದ್ರ ಬೇಕಾದ ಎಕ್ಸಾಂಪಲ್ ನ ತಗೊಂತಾ ಹೋಗಿ ಅಗೇನ್ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಇದು ಟ್ರಾನ್ಸಿಟಿವ್ ಕಂಡೀಷನ್. ಸೊ ಹಾಗಾಗಿ ಇದನ್ನ ನಾವು ಜನರಲ್ ಆಗಿನೇ ಬರಿಬೇಕು. ಓಕೆ, ಎಕ್ಸಾಂಪಲ್ ಬೆಟರ್ ಜನರಲ್ ಆಗಿ ಬರಿಬೇಕು. ಯಾಕಂದ್ರೆ ಬಹಳಷ್ಟು ಎಕ್ಸಾಂಪಲ್ಸ್ ಇದು ಯಾವ್ದಂತ ಬರೀತೀರಾ ಎಕ್ಸಾಂಪಲ್ ನ. ಬಟ್ ಅದ್ರ ಸಲುವಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ರಿಸಲ್ಟ್ ತಗೋತಾ ಇದ್ದೀನಿ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ, ಅದಕ್ಕೆ ಇದು ಬಿಲಾಂಗ್ಸ್ ಟು ಇದೆ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಇದೆ ಡೆಫಿನಿಷನ್ ಪ್ರಕಾರ. ಬಿ ಕಾಮ ಸಿ ಅಂತ ತಗೋತೀನಿ. ಇದು ಕೂಡ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ? ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ ಇದೆ ಅಂತ ತಗೋಬೇಕು. ಅದಾದ್ಮೇಲೆ ಲಾಸ್ಟ್ ಎ ಕಾಮ ಸಿ ಈಸ್ belongs to our conclusion. A is less than or equals to C ಇದೆ. A C ಅನ್ನೋದು A ಗಿಂತಲೂ ದೊಡ್ಡದಿದೆ ಅಂತ ನಂಗೆ. ಓಕೆ, ಆದ ಕಾರಣದಿಂದ ಇದೇನಾಯ್ತು, R is transitive. ಸೊ ಇದು ಕಂಪ್ಲೀಟ್ ಇಲ್ಲಿವರೆಗೂ ಬರೆದ್ರೆ ನಿಮ್ದು 3 ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಇದು ಎಕ್ಸಾಂಪಲ್ಲೇ ಕೊಡಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ಯಾವಾಗ ಕೊಡಬೇಕು? ಸ್ಯಾಟಿಸ್ಫೈ ಆಗದೆ ಇದ್ರೆ. ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಜನರಲ್ ಆಗಿ ಬರೀ. ಕ್ಲಿಯರ್ ಆಯ್ತಾ? ಇದು ಸಿಂಪಲ್ ಇತ್ತು ಕ್ವಶನ್. ಇದೇ ಕ್ವಶನ್ ಅವರು ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಯಾವ ತರ ಮಾಡಿದಾರೆ ಅಂದ್ರೆ ಜಸ್ಟ್ ಬಿ ಸ್ಕ್ವೇರ್ ಅಂತ ಚೇಂಜ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಆಯ್ತಾ? ಸೊ ಇಲ್ಲಿ ಏನಿದೆ ನೋಡಿ, ಶೋ ದ್ಯಾಟ್ ಅಂತ ಅಗೇನ್ ಇಲ್ಲಿ ಶೋ ದ್ಯಾಟ್ ಕೊಟ್ಟಿದ್ದಾರೆ. ರಿಫ್ಲಾಕ್ಸಿವ್ ಆಗುತ್ತೆ, ಆಗೋದಿಲ್ಲ. ಸಿಮೆಟ್ರಿಕ್ ಆಗೋದಿಲ್ಲ. ಟ್ರಾನ್ಸಿಟಿವ್ ಮೂರನ್ನು ಆಗೋದಿಲ್ಲ ಅಂತ ಇಲ್ಲಿ ನೀವು ಪ್ರೂವ್ ಮಾಡಬೇಕು. ಓಕೆ, ಆಲ್ರೆಡಿ ಶೋ ದ್ಯಾಟ್ ಇದ್ರೆ ಅದು ಏನ್ ಕೊಟ್ಟಾರೆ ಅದನ್ನೇ ಮಾಡಬೇಕು, ಅದು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಗೇನ್ ರಾಂಗ್ ಆಗುತ್ತೆ. ಓಕೆ, ಸೊ ಅಲ್ಲಿ ಆಲ್ರೆಡಿ ಅವ್ರು 3 ಸ್ಯಾಟಿಸ್ಫೈ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇನ್ಫೈನೈಟ್ ಸೆಟ್ ಇದೆ. ಸೊ ಆಬ್ವಿಯಸ್ಲಿ ಆನ್ಸರ್ ಕೂಡ ಇನ್ಫೈನೈಟ್ ಬರುತ್ತೆ. ಜನರಲ್ ಆಗಿ ಮಾಡಬೇಕು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 3 ಆಗೋದಿಲ್ಲ ಅಂದ್ರೆ 3 ರಿಸಲ್ಟ್ ನಾವು ಎಕ್ಸಾಂಪಲ್ ಕೊಟ್ಟೆ ಡಿಫೈನ್ ಮಾಡಬೇಕು. ಆಯ್ತಾ? ಸೊ ಫಸ್ಟ್ ಒನ್ ಎಕ್ಸಾಂಪಲ್ ರಿಫ್ಲಾಕ್ಸಿವ್ ನ ನೋಡೋಣ. ಸೊ ರಿಫ್ಲಾಕ್ಸಿವ್ದು ಎಕ್ಸಾಂಪಲ್ ನ ಕೊಡ್ಬೇಕಂದ್ರೆ ಫಸ್ಟ್ ನಮಗೆ ಎಕ್ಸಾಂಪಲ್ ನ ತಗೊಂತಾ ಹೋಗ್ತೀವಿ. ಇವಾಗ ನೋಡಿ 2,2 ತಗೊಂಡೆ. ಇದು ಬಿಲಾಂಗ್ಸ್ ಟು ಆರ್ ಆಗತ್ತಾ? ಅಕಾರ್ಡಿಂಗ್ ಟು ಕಂಡೀಷನ್ ಪ್ರಕಾರ ಏನಿದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಇಲ್ಲಿ 2 ಬರೀತೀರಾ, ಅಗೇನ್ ಇಲ್ಲಿ 2 ನ ಅಪ್ಲೈ ಮಾಡಿದ್ರಿ ಅಂತ ಅನ್ಕೊಳ್ಳಿ. 2 ಸ್ಕ್ವೇರ್ ಆನ್ಸರ್ ಏನಾಗುತ್ತೆ? 4. ಓಕೆ, ಕರೆಕ್ಟೇ ಇದೆ ಅಲ್ವಾ? ಅವ್ರು ಹೇಳಿದ್ದಾರೆ ರಿಫ್ಲಾಕ್ಸಿವ್ ಆಗೋದಿಲ್ಲ ಅಂತ. ಬೇರೆ ಎಕ್ಸಾಂಪಲ್ ತಗೊಳ್ಳೋಣ, ಮೈನಸ್ ಒಳಗೆ ತಗೊಳ್ಳೋಣ. -4, -4 ಎರಡು ಸೇಮೇ ತಗೋಬೇಕಲ್ವಾ? ಎಸ್, -4, -4 ತಗೊಂಡ್ರೆ ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಚೆಕ್ ಮಾಡಿ. -4 ತಗೊಂತೀರಾ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -4 ಹೋಲ್ ಸ್ಕ್ವೇರ್ ಏನಾಗುತ್ತೆ? +16 ಆಗುತ್ತೆ. ಅಗೇನ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಬಹಳ ಸ್ಟೂಡೆಂಟ್ಸ್ ಇದನ್ನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ರಿಫ್ಲಾಕ್ಸಿವ್ ಇದೆ, ಕ್ವಶನ್ ರಾಂಗ್ ಇದೆ. ಎಲ್ಲ ಕ್ವಶನ್ ಕರೆಕ್ಟೇ ಇಟ್ಟಿರ್ತಾರೆ. ಬಟ್ ನಾವು ತಗೊಳ್ತಾ ಇರೋಂಥ ಎಕ್ಸಾಂಪಲ್ಸ್ಗಳು ಇವು ರಾಂಗ್ ಆಗಿದ್ದಾವೆ. ಯಾವ ತರ ಎಕ್ಸಾಂಪಲ್ಸ್ ನ ತಗೋಬೇಕು? ನೀವು ತಗೊಳ್ತಾ ಇದ್ದೀರಲ್ಲ ಎಲ್ಲ ಕೌಂಟಿಂಗ್ ನಂಬರು, ಈ ತರ ಇಂಟೀಜರ್ಸ್ ನಂಬರ್ಸ್ ಗಳನ್ನ ತಗೊಂತಾ ಇದ್ದೀರಾ. ಸ್ವಲ್ಪ ರಿಯಲ್ ನಂಬರ್, ಆಕ್ಚುಲಿ ರಿಯಲ್ ನಂಬರ್ ಅಂತ ಇರೋದಲ್ವಾ ಇಲ್ಲಿ. ಸೊ ಹಾಗಾಗಿ 1/2 ತಗೊಳ್ಳಿ ಸ್ಟೂಡೆಂಟ್ಸ್. 1/2, 1/2 ಈ ತರ ತಗೊಂಡ್ರೆ ಇದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗಲ್ಲ. ಯಾಕೆ? ಅಬ್ಸರ್ವ್ ಮಾಡಿ. ಈಗ ಎದು ಏನಿದೆ 1/2 ಬರೀತೀರಾ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಏನಿದೆ 1/2 ಸ್ಕ್ವೇರ್ ಮಾಡ್ಕೋಬೇಕು. 1/2 ಸ್ಕ್ವೇರ್ ಮಾಡಿದ್ರೆ 1/4 ಆಗುತ್ತೆ. ಇದು ಯಾವಾಗ್ಲೂ ಗ್ರೇಟರ್ ಆಗಲ್ಲ. ಯಾಕೆ ಅಂದ್ರೆ ನೋಡಿ, 1/2 ಅಂದ್ರೆ 0.5 ಆಗುತ್ತಾ? 1/4 ಅಂತಂದ್ರೆ ಎಷ್ಟಾಗುತ್ತೆ ನೋಡಿ, 0 ಅಪ್ಲೈ ಮಾಡಬೇಕು. 0.10 ಆಯ್ತು. 4 2s 8, ಅಗೇನ್ 10, ಅಗೇನ್ 4.2, 0.22 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 0.22 ಬಂದ್ರೆ 0.5 ದೊಡ್ಡದಲ್ವಾ 0.2 ಗಿಂತಲೂ, ಅಂದ್ರೆ ಇದು ಗ್ರೇಟರ್ ಆಗಿಲ್ಲ, ಅಂದ್ರೆ ಇದು ಸ್ಯಾಟಿಸ್ಫೈ ಮಾಡಲ್ಲ. 1/2 ಅಷ್ಟೇ ಅಲ್ಲ, 1/3, 1/3 ಇದನ್ನು ಕೂಡ ಚೆಕ್ ಮಾಡಿ. ಇದನ್ನು ಕೂಡ ನಾಟ್ ಬಿಲಾಂಗ್ಸ್ ಟು ಆರ್ ಇದೆ. ಓಕೆ, ಸೊ ನಾವು ಇಲ್ಲಿವರೆಗೂ ಯಾವ ತರ ನಂಬರ್ ತಗೊಂಡು ಕೌಂಟಿಂಗ್ ನಂಬರ್ಸ್, ಇಂಟೀಜರ್ಸ್ ನಂಬರ್ಸ್ ನ ತಗೊಂತಾ ಇದ್ವಿ, ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಯಾವಾಗ ನಾವು ಈ ತರ ಡೆಸಿಮಲ್ ವೈಸ್, ಪಾಯಿಂಟ್ ವೈಸ್ ನಂಬರ್ಸ್ ತಗೊಂತೀವಲ್ಲ, ಆಗ ಆಟೋಮೆಟಿಕ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಇದು ನಾವು ನೆನ್ಪಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಓಕೆನಾ? ಸೊ ಇವಾಗ ಫಸ್ಟ್ ರಿಫ್ಲಾಕ್ಸಿವ್ ಎಕ್ಸಾಂಪಲ್ನೇ ಯಾವಾಗಲೂ ಇದನ್ನೇ ನೆನಪು ಇಟ್ಕೊಂಡ್ಬಿಡಿ ಸ್ಟೂಡೆಂಟ್ಸ್. 1/2, 1/2ನೇ ಬರೀರಿ. ಇದು ನಿಮಗೆ ಈಸಿ ಆಗುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಇಲ್ಲ. ಯಾಕೆಂದ್ರೆ 1/2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/4.
ನಿಮ್ಗೆ ಬೇಕಿದ್ರೆ ರೆಫರೆನ್ಸ್ ಸಲುವಾಗಿ ತೆಳಗಡೆ ಬೇಕಿದ್ರೆ ಬರೀತಿದ್ರೆ ಬರೀ 0.5 ಈಸ್ ನಾಟ್ ಲೆಸ್ ದನ್ 0.22 ಅಂತ ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನಾಟ್ ಇರಬೇಕು, ಇಲ್ಲಿನೂ ಅದೇ ತರನಾಗಿದ್ರೆ ಕನ್ಕ್ಲೂಷನ್ ಕ್ಲಿಯರ್ ಆಗಿ ಬರೀಲಿಕ್ಕಾಗತ್ತೆ. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದು ಫಸ್ಟ್ ಆನ್ಸರ್ ಮುಗೀತು. ನೆಕ್ಸ್ಟ್ ಒನ್ ಸಿಮೆಟ್ರಿಕ್ನು ಆಗಲ್ಲ ಅಂತ ಹೇಳಿದ್ದಾರೆ, ಸೊ ಅದನ್ನ ಕೊಡೋಣ. ನೆಕ್ಸ್ಟ್ ಒನ್ ಕಂಡೀಷನ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಅಲ್ಲಿನೂ ಇಲ್ಲಿನೂ ಎಕ್ಸಾಂಪಲ್ ತಗೊಳ್ಬೇಕು ಆಯ್ತಾ. ಸೊ ಇಲ್ಲಿ ಎಕ್ಸಾಂಪಲ್ ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಬೇಕು. 1,2 ತಗೊಂಡೆ ಸ್ಟೂಡೆಂಟ್ಸ್, ಇದನ್ನ 1 ಜೊತೆ ಇರುವಂತ ಎಕ್ಸಾಂಪಲ್ ಅಂತ ತಗೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ. ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ಅಕಾರ್ಡಿಂಗ್ ಟು ಕಂಡೀಷನ್, ಒಂದು ಸ್ಯಾಟಿಸ್ಫೈ ಇದ್ದದೇ ತಗೋಬೇಕು. 2 ಸ್ಕ್ವೇರ್ನ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 4 ಬರುತ್ತಲ್ವಾ. 2 ಇದೆ ಇಲ್ಲಿ ಬಿ ವ್ಯಾಲ್ಯೂ, ಬಿ ವ್ಯಾಲ್ಯೂ ಸ್ಕ್ವೇರ್ ಮಾಡಿದ ತಕ್ಷಣ 4 ಬರುತ್ತೆ. ಎಸ್, ಇದು ಕರೆಕ್ಟ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೊಂಡ್ರೆ 2,1 ಆಗುತ್ತೆ. ಈ ರಿಸಲ್ಟ್ ಬಿಲಾಂಗ್ಸ್ ಟು ಆರ್ ಇಲ್ಲ. ಯಾಕೆಂದ್ರೆ 2 ಇವಾಗ ಬಿ ಜಾಗದಲ್ಲಿ ಏನ್ ಬಂದಿದೆ, 1 ಬಂದಿದೆ. 1 ಸ್ಕ್ವೇರ್ ಮಾಡಿದ ತಕ್ಷಣ 1 ಬರುತ್ತೆ. ಆಗ 2 ಗ್ರೇಟರ್ ಆಗಲ್ಲ 1ಗಿಂತ. ಸೊ 1 ದೊಡ್ಡದಾಗಂಗಿಲ್ಲ ಸ್ಟೂಡೆಂಟ್ಸ್ 2ಗಿಂತ. ಹಾಗಾಗಿ ಏನಾಗಿಬಿಡುತ್ತೆ, ನಾಟ್ ಬಿಲಾಂಗ್ಸ್ ಟು. ಕನ್ಕ್ಲೂಷನ್ ಏನ್ ಬರೀಬೇಕು ನಾವು ಇಲ್ಲಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದು ಅರ್ಥ ಆಯ್ತಲ್ವಾ. ಸೊ 2 ರಿಸಲ್ಟ್ಸ್ಗಳು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ಬೇಕಾಗಿರುವಂಥದ್ದು ಇಂಪಾರ್ಟೆಂಟು ಟ್ರಾನ್ಸಿಟಿವ್. ಓಕೆ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ಅಲ್ಲಿ 3 ರಿಸಲ್ಟ್ಸ್ನ ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಕೂಡ ಆಗ್ಬೋದು ನಿಮಗೆ. ನಾವೊಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎ ಕಾಮ ಬಿ, ನಮ್ದು ಫಾರ್ಮುಲಾ ಏನಿದೆ ನೋಡಿ, ಎ ಕಾಮ ಬಿ ಡೆಫಿನೇಷನ್ ಪ್ರಕಾರ ಹೋದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಅಗೇನ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಲಾಸ್ಟ್ ಅಲ್ಲಿ ಎ ಕಾಮ ಸಿ ನ ನೋಡ್ಬೇಕು. ಇದು ನಾಟ್ ಬಿಲಾಂಗ್ಸ್ ಟು ಆಗ್ಬೇಕು. ಅವಾಗ ನಾವು ಹೇಳ್ತೀವಿ ಇದು ಟ್ರಾನ್ಸಿಟಿವ್ ಆಗಿಲ್ಲ ಅಂತ. ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅವರು, ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ. ಅಂದ್ರೆ ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, ಇವೆರಡನ್ನ ತಗೋಬೇಕು. ಇದನ್ನ ಸ್ಕ್ವೇರ್ ಮಾಡಿದ್ಮೇಲೂ ಇದೇ ದೊಡ್ಡದಾಗಬೇಕು, ಅವಾಗ ಆಟೋಮೆಟಿಕ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಆ ತರ ಎಕ್ಸಾಂಪಲ್ಸ್ ನ ತಗೋಬೇಕು. ಯಾವ ತರ ನೋಡಿ, ಫಸ್ಟ್ ಒನ್ ನೀವು ಯಾವಾಗಲೂ ದೊಡ್ಡ ನಂಬರ್ನ ತಗೊಳ್ಳಿ. ಸೊ ಸ್ಕ್ವೇರ್ ಮಾಡಿದ್ಮೇಲೆನೂ ಬರುವಂಥದ್ದು 8 ನ ತಗೊಂಡೆ ಅಂತ ನಾವು ಇಲ್ಲಿ ಕೊಡಿ, 8,3 ತಗೊಂಡೆ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಆರ್ ಆಗ್ಬೇಕಾ. ಫಸ್ಟ್ 2 ರಿಸಲ್ಟ್ಸ್ಗೂ ಬಿಲಾಂಗ್ಸ್ ಟು ಇರಬೇಕು. ಅದಾದ್ಮೇಲೆ 3ನೇ ಚೆಕ್ ಮಾಡ್ಬೇಕಾಗತ್ತೆ. ಇದು ಕರೆಕ್ಟ್ ಆಗುತ್ತೆ ಇಲ್ಲ ನೋಡಿ. 3 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. ಎಸ್, ಕರೆಕ್ಟ್, ಬಿಲಾಂಗ್ಸ್ ಟು ಆರ್ ಬರೀಬಹುದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 3 ಇದೆ ಅಂದ್ರೆ 3ನೇ ಬರೀತೀರಾ, 3,2 ಬರೀತೀನಿ ಇವಾಗ. ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತಾ. ಎಸ್, ಇಲ್ಲಿ ಎ ಜಾಗದಲ್ಲಿ 3 ಬಂದಿದೆ, ಬಿ ಜಾಗದಲ್ಲಿ 2 ಸ್ಕ್ವೇರ್ ಮಾಡ್ಕೊಳ್ಳಿ, ಆಗ ಕೂಡ 4 ದೊಡ್ಡದಿದೆ 3ಗಿಂತಲೂ. ಕರೆಕ್ಟ್ ಇದೆ. ಇವಾಗ ಏನ್ ಮಾಡ್ತೀರಾ, ಫಸ್ಟ್ ಮತ್ತೆ ಲಾಸ್ಟ್ 8,2 ತಗೊಂತೀರಾ. ಇದು ನಿಮ್ದು ಬಿಲಾಂಗ್ಸ್ ಟು ಆರ್ ಆಗಲ್ಲ. ಯಾಕೆ, ಫಸ್ಟ್ ಇವಾಗ 8 ಇದೆ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. 8 4ಗಿಂತಲೂ ದೊಡ್ಡದಿದೆ ಸ್ಟೂಡೆಂಟ್ಸ್, ಬಟ್ ಸಣ್ಣದಾಗಂಗಿಲ್ಲ. ಅಂದ್ರೆ ಇದು ಕಂಡೀಷನ್ ರಾಂಗ್ ಆಯ್ತು. ನಾಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ಆಯ್ತು. ಅಂದ್ರೆ ಇವಾಗ ಕ್ಲಿಯರ್ ಆಗಿ ಕನ್ಕ್ಲೂಷನ್ ಬರೀರಿ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾ ಯಾಕೆ ಎ ಇಸ್ ಲೆಸ್ ದನ್ ಬಿ ಫಸ್ಟ್ ಮಾಡಿದೆ, ಅದಾದ್ಮೇಲೆ ಬಿ ಸ್ಕೋರ್ ಯಾಕೆ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ಬಿ ಕ್ಯೂ ಮಾಡಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬಿ ಕ್ಯೂ ಮಾಡ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದೇನೋ ಅಂತ, ಅದಕ್ಕೆ ಫಸ್ಟ್ ಸಿಂಪಲ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಿ ಸ್ಕ್ವೇರ್ ಆಗಿದೆ, ಇನ್ನು ನೆಕ್ಸ್ಟ್ ಬಿ ಕ್ಯೂ ಮಾಡೋಣ. ಇವಾಗ ಈ ಎಕ್ಸಾಂಪಲ್ ಏನಾಯ್ತು ನೋಡಿ, ರಿಫ್ಲೆಕ್ಸಿವ್ನು ಆಗ್ತಾ ಇಲ್ಲ, ಸಿಮೆಟ್ರಿಕ್ನು ಆಗ್ತಾ ಇಲ್ಲ, ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಇದೇ ಎಕ್ಸಾಂಪಲ್ನೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್, ಬೇರೆ ಮತ್ತೆ ಏಕೆ ಮಾಡ್ತಾ ಇದ್ರು. ಇವೇ ನಂಬರ್ಸ್ನ ತಗೊಳ್ಳಿ, ಇದನ್ನೇ ಪ್ರಾಕ್ಟೀಸ್ ಮಾಡಿ, ಇದನ್ನೇ ಬರೀರಿ. ಡೆಫಿನೆಟ್ ಆಗಿ ಎಲ್ರಿಗೂ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಇದೆ, ಯಾವುದು, ಎ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್. ಅಗೇನ್ ಕಂಡೀಷನ್ ಎಲ್ಲಾನು ಸೇಮೇ ಇದೆ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ, ಇನ್ಫೈನೈಟ್ ಇದೆ. ಇಲ್ಲಿ ಒಂದು ಏನು ಕ್ವಶನ್ ಕೊಟ್ಟಾರಪ್ಪ ಅಂದ್ರೆ ಚೆಕ್ ವೆದರ್ ಅಂತ ಕೊಟ್ಟಿದ್ದಾರೆ. ಚೆಕ್ ವೆದರ್ ಅಂತ ಬಂದ್ರೆ ನೀವು ಚೆಕ್ ಮಾಡಿ ಬರಿಬೇಕಾಗತ್ತೆ. ಶೋ ದ್ಯಾಟ್ ಕೊಟ್ರೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕು. ಸೊ ಇದನ್ನು ಕೂಡ ಯಾವುದು ಸ್ಯಾಟಿಸ್ಫೈ ಮಾಡಲ್ಲ. ಸೊ ನಾನು ಫಸ್ಟ್ ಒನ್ ರಿಫ್ಲೆಕ್ಸಿವ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಇದು ಕೂಡ ಇನ್ಫೈನೈಟ್ ಸೆಟ್ಟೇ ಇದೆ. ಸೊ ರಿಫ್ಲೆಕ್ಸಿವ್ ಪ್ರಕಾರ ಫಸ್ಟ್ ಒನ್ ಎಕ್ಸಾಂಪಲ್ ಏನ್ ತಗೊಂತಾರ, ಇಲ್ಲಿನೂ ಅದೇ ಪ್ರಾಬ್ಲಮ್ ಇದೆ ಸ್ಟೂಡೆಂಟ್ಸ್. ನೀವೇನಾದ್ರೂ 2,2 ತಗೊಂಡ್ರೆ ಇದನ್ನು ಬಿಲಾಂಗ್ಸ್ ಟು ಆರ್ ಆಗ್ಬಿಡುತ್ತೆ. ಕಂಡೀಷನ್ ಪ್ರಕಾರ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಇದೆಯಲ್ಲ, 2 ತೋರಿತೀರಾ, 2 ಕ್ಯೂಬ್ ಆನ್ಸರ್ 8 ಕರೆಕ್ಟೇ ಆಗ್ತಾ ಹೋಗುತ್ತೆ. ಇಂಟೀಜರ್ ನಂಬರ್ಸ್ ತಗೊಳಿಕ್ ಹೋಗ್ಬೇಡಿ. ಅಗೇನ್ ಆಲ್ರೆಡಿ ಹೇಳಿದ್ನಲ್ಲ 1/2 1/2, ಇಲ್ಲಿನೂ ಅದನ್ನೇ ಫಾಲೋ ಮಾಡಿ, ಯಾಕಂದ್ರೆ ಸ್ವಲ್ಪ ನೆನಪು ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. 1/2, 1/2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂತ ನೋಡಿ, 1/2 ಇಲ್ಲಿ ಬರೀತೀರಾ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/2 ಕ್ಯೂಬ್ ಮಾಡ್ಕೋಬೇಕು ಅಂದ್ರೆ 1/8 ಆಗುತ್ತೆ. ಆಬ್ವಿಯಸ್ಲಿ ಇದು ಗ್ರೇಟರ್ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ 1/2 ಆನ್ಸರ್ 0.5 ಇದೆ. ಅಗೇನ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 1/8 ಅಂದ್ರೆ ಎಷ್ಟಾಗುತ್ತೆ ನೋಡಿ, 8 ಅಂದ್ರೆ 0 ಪಾಯಿಂಟ್ ತಗೊಂತೀರಾ, 10 ಆಗುತ್ತೆ. ಅಗೇನ್ 8.112 ಸಮಥಿಂಗ್ ಈ ತರ ಬರ್ಬೋದೇನು.
ಓಕೆ. ಸೊ 1 ಬಂತಿದೆ ಅಂತಂದ್ರೆ ಇಲ್ಲಿ 1 ಇದೆ ಅಂದ್ರೆ ಇಲ್ಲಿ 5 ಇದೆ ಸ್ಟೂಡೆಂಟ್ಸ್. ಸೊ ಆಬ್ವಿಯಸ್ಲಿ ಏನಾಯ್ತು, ಇದು ದೊಡ್ಡದಾಗೋದಿಲ್ಲ 5ಗಿಂತಲೂ, ಅಂದ್ರೆ ಆಬ್ವಿಯಸ್ಲಿ ಇದೇನಾಯ್ತು, ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ನಾಟ್ ಬಿಲಾಂಗ್ಸ್ ಟು ಆರ್ ಆದ್ರೆ 1/2, ಇದು 1/8. ಕನ್ಕ್ಲೂಷನ್ ಏನು ಬರೀತೀರಾ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಇವಾಗ ಐಡಿಯಾ ಬರ್ತಾ ಇದೆ ಅಂತ ಅನ್ಕೋತೀನಿ ಯಾವ ಥರ ನಾವು ಎಕ್ಸಾಂಪಲ್ಸ್ನ ತಗೋಬೇಕಂತ. 1/3 ತಗೊಳ್ಳಿ, ಆಗ ಕೂಡ ಗೊತ್ತಾಗುತ್ತೆ ನಿಮಗೆ ಇದು ರಿಫ್ಲೆಕ್ಸಿವ್ ಆಗಿಲ್ಲ ಅಂತ. ಇನ್ನು ನೆಕ್ಸ್ಟ್ ಒನ್ ಬರಬೇಕಾಗಿರುವಂಥದ್ದು ಸಿಮೆಟ್ರಿಕ್ ಸ್ಟೂಡೆಂಟ್ಸ್. ಸೊ ಸಿಮೆಟ್ರಿಕ್ ಅಲ್ಲಿನೂ ಕೂಡ ಸ್ವಲ್ಪ ಆಲ್ರೆಡಿ ಲಾಸ್ಟ್ ಏನು ತಗೊಂಡಿಲ್ಲ ಅದೇ ತರನಾಗಿ ತಗೊಳ್ಳಿ, ಇಲ್ಲಿನೂ ಅದು ಹೆಲ್ಪ್ ಮಾಡಿಬಿಡುತ್ತೆ ನಮಗೆ, ಯಾಕಂದ್ರೆ 1 ಕ್ಯೂಬ್ ಮಾಡಿದ್ರಾಗೂ 1 ಆನ್ಸರ್ ಬರುತ್ತಲ್ಲ. ಸೊ ಹಾಗಾಗಿ 1,2 ಬಿಲಾಂಗ್ಸ್ ಟು ಆರ್ ತಗೋತೀನಿ, ಯಾಕಂದ್ರೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. 2 ಕ್ಯೂಬ್ ಮಾಡ್ಕೋಬೇಕಲ್ವಾ, ಕಂಡೀಷನ್ ಇಲ್ಲಿ ಕ್ಯೂಬ್ ಇದೆ, 2 ಕ್ಯೂಬ್ ಆನ್ಸರ್ 8 ಕರೆಕ್ಟ್ ಇದೆ. ಇದನ್ನ ನಾನು ರಿವರ್ಸ್ ಮಾಡ್ಕೊಂಡೆ ಅಂದ್ರೆ ಆಗ ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಮಾಡೋದಿಲ್ಲ. ಯಾಕೆ ಅಂತಂದ್ರೆ 1 ಫಸ್ಟ್ಗೆ ಏನಿದೆ ಇಲ್ಲಿ 2 ಇದೆ, ಸೊ ಎ ಜಾಗದಲ್ಲಿ 2 ಇದೆ, ಲೆಸ್ ದ್ಯಾನ್ 1 ಕ್ಯೂಬ್ ಮಾಡಿ 1 ಆನ್ಸರ್ ಬರೋದು, 1 ದೊಡ್ಡದಾಗಲ್ಲ 2 ಇಂಟು, ಸೊ ನಾಟ್ ಬಿಲಾಂಗ್ಸ್ ಟು. ಸಾಕಲ್ಲ ಒಂದು ಎಕ್ಸಾಂಪಲ್ ನಮಗೆ. ಸೊ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಇದರಲ್ಲಿ ಏನಾದರೂ ಕನ್ಫ್ಯೂಷನು ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅಗೇನ್ ಅದನ್ನು ಕ್ಲಿಯರ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದೇ ಎಕ್ಸಾಂಪಲ್ನ ಯಾಕೆ ತಗೋಬೇಕಾದ್ರೆ ನಮಗೆ ಒಂದು ಫೇಲ್ ಆಗಿರೋ ರಿಸಲ್ಟ್ನ ತೋರಿಸಿದ್ರೆ ಸಾಕು ಫ್ರೆಂಡ್ಸ್, ಇದು ನಾಟ್ ಅಂತ ಬರೀಲಿಕ್ಕೆ ಆರಾಮಾಗಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬರೋದು ಟ್ರಾನ್ಸಿಟಿವ್. ಇದೊಂದು ಬರೆದ್ಬಿಟ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ಟ್ರಾನ್ಸಿಟಿವ್ದಲ್ಲಿನೂ ಅಗೇನ್ 3 ಕಂಡೀಷನ್ನು ತಗೊಳ್ಬೇಕಿಲ್ಲಿ. ಸೊ ಲಾಸ್ಟ್ ಟೈಮ್ ಏನು ತೊಗೊಳ್ಳಿ ಅದನ್ನೇ ಸ್ವಲ್ಪ ಸೇಮ್ ಟೈಪ್ ಇರುವಂಥ ಎಕ್ಸಾಂಪಲ್ನ ತಗೋಬೇಕು. ಫಸ್ಟ್ ನೀವೇನು ಆರ್ಡರ್ ಪೇರ್ ತಗೋತಿರಲ್ಲ ಅದು ಬಹಳ ಇಂಪಾರ್ಟೆಂಟು. ಈ ಪ್ಲೇಸಲ್ಲಿ ಬರುವಂಥದ್ದು ಮತ್ತು ಈ ಪ್ಲೇಸಲ್ಲಿ ಬರುವಂಥದ್ದು, ಇದನ್ನು ನೀವು ಕ್ಯೂಬ್ ಮಾಡ್ಕೊಂಡ್ಮೇಲೆ ಇದು ದೊಡ್ಡದು ಕಾಣಿಸ್ತಾ ಇರಬೇಕು, ಆವಾಗ ಆಟೋಮೆಟಿಕ್ಲಿ ಸ್ಯಾಟಿಸ್ಫೈ ಆಗೋದಿಲ್ಲ. ಓಕೆ. ಸೊ ನಾನು ಇವಾಗ ಇಲ್ಲಿ ಏನು ತಗೋತಾ ಇದ್ದೀನಿ ಅಂದರೆ 9 ತಗೋತಾ ಇದ್ದೀನಿ, ಇಲ್ಲಿ 3 ತಗೋತಾ ಇದ್ದೀನಿ ಫ್ರೆಂಡ್ಸ್. ಚೆಕ್ ಮಾಡಿ ಇದು ಬಿಲಾಂಗ್ಸ್ ಟು ಆಗುತ್ತಾ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಕ್ಯೂಬ್ನ ಮಾಡ್ಕೋಬೇಕು ಸ್ಟೂಡೆಂಟ್ಸ್. 3 ಕ್ಯೂಬ್ನ ಮಾಡ್ಕೋಬೇಕಂದ್ರೆ 2 ಇಂಟು 2 3 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. 9 ಇಂಟು 3 ಮಾಡಿದ್ರೆ 27 ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟು ಇಲ್ಲಿ ಏನು ತಗೋತೀರಾ, ಅಗೇನ್ ಇಲ್ಲಿ 3 ಇದೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ 3 ಬರಬೇಕು, ಇಲ್ಲಿ 2 ತಗೊಳ್ಳಿ ಸ್ಟೂಡೆಂಟ್ಸ್. ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ನೋಡಿ. ಯಾವ ಥರ ಅಂದರೆ ಫಸ್ಟ್ ಇಲ್ಲಿ 3 ಆಸ್ ಇಟ್ ಈಸ್ ಎ ಜಾಗದಲ್ಲಿ, ಬಿ ಜಾಗದಲ್ಲಿ ಏನು ಬಂದಿದೆ 2 ಬಂದಿದೆ. 2 ಕ್ಯೂಬ್ನ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 8 ಬರುತ್ತೆ ಸ್ಟೂಡೆಂಟ್ಸ್. ಸೊ ಆಬ್ವಿಯಸ್ಲಿ ಗ್ರೇಟರ್ ಇದೆ, ಇದು ಕೂಡ ಕರೆಕ್ಟ್ ಇದೆ, ಬಿಲಾಂಗ್ಸ್ ಟು ಬರೀಬೇಕು. ಇವೆರಡು ಕರೆಕ್ಟ್ ಇದ್ದು ತಗೋಬೇಕಾ. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇದು ಒಂದು ಬಿಲಾಂಗ್ಸ್ ಟು ತಗೊಂತಾರೆ, ಇದು ನಾಟ್ ಬಿಲಾಂಗ್ಸ್ ಟು ತಗೋತಾರೆ, ಲಾಸ್ಟ್ ನಾಟ್ ಬಿಲಾಂಗ್, ಇದು ರಾಂಗ್. ಟ್ರಾನ್ಸಿಟಿವ್ ಕಂಡೀಷನ್ ಏನು ಹೇಳುತ್ತೆ, ಫಸ್ಟ್ 2 ಗಿವನ್ ಪಾಯಿಂಟ್ ಎಕ್ಸಾಮ್ ಕಂಡಕ್ಟ್ ಆಗಬೇಕು, ಅದಾದ್ಮೇಲೆ ರಿಸಲ್ಟ್ನ ನೋಡ್ತೀವಿ ನಾವು. ಅದ್ರ ಸಲುವಾಗಿ 2 ಬಿಲಾಂಗ್ಸ್ ಇದ್ದದ್ದು ಎಕ್ಸಾಂಪಲ್ನ ತಗೊಳ್ಳಿ. ಇವಾಗ ನೋಡಿ ಫಸ್ಟ್ ಮತ್ತೆ ಲಾಸ್ಟ್ ಅಂತ ಹೇಳಿದ್ನಲ್ಲ. ಸೊ 9,2 ಇದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಯಾಕೆ ಅಂದರೆ 9 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಕ್ಯೂಬ್ ಮಾಡಿದ್ಮೇಲೆ 8 ಬರುತ್ತೆ, 8 ದೊಡ್ಡದಾಗೋದಿಲ್ಲ 9ಗಿಂತಲೂ. ಸೊ ಇವೇ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಬೇರೆ ಬೇರೆ ಮಾಡೋಕ್ಕಿಂತಲೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಲಾಂಗ್ಸ್ ಟು ಆಗಿಲ್ಲ ಅಂದರೆ ಕನ್ಕ್ಲೂಷನ್ ಏನು ಬರೀತೀರಾ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ. ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಇಲ್ಲಿ ಕೂಡ ಈ 3 ರಿಸಲ್ಟ್ಸ್ಗಳೂ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ನಾಟ್ ರಿಫ್ಲೆಕ್ಸಿವ್. ಇಲ್ಲಿದೆಲ್ಲ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿಲ್ಲ, ಅದನ್ನೇ ಬರೆದ್ರು ಕೂಡ ನಡೀತೆ, ಎಷ್ಟು ಮಾಡಿದ್ರು ಕೂಡ ಸಾಕು, ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಲ್ವಾ. ಸೊ ನಾನು ಯಾಕೆ ಈ ಥರ ಒಂದು ಸೀರಿಯಲ್ ವೈಸ್ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಫಸ್ಟ್ ಒನ್ನು ನಾನು ಸಾಲ್ವ್ ಮಾಡಿರುವಂಥದ್ದು ಈ ಒಂದು ರಿಸಲ್ಟು ಸಿಂಪಲ್ ಇತ್ತು ಭಾಳ. ಇದನ್ನು ಕೇಳ್ಬೋದು, ಸಿಂಪಲ್ ಇರೋದೇ ಕ್ವಶನ್ ಜಾಸ್ತಿ ಬರ್ತಾ ಇದೆ. ಓಕೆ. ಅದಾದಮೇಲೆ ನೆಕ್ಸ್ಟ್ ಒನ್ ಇದನ್ನು ಸಾಲ್ವ್ ಮಾಡಿದೆ ನಾನು, ಎ ಇಸ್ ಲೆಸ್ ದ್ಯಾನ್ ಬಿ. ಓಕೆ. ಅದಾದಮೇಲೆ ನೆಕ್ಸ್ಟ್ ಇದನ್ನು ಮಾಡಿದ್ವಿ, ಇವಾಗ ಈ ರಿಸಲ್ಟ್. ಇದಿಷ್ಟು ಇದೇ ಥರನಾಗಿರುವಂಥ ಎಕ್ಸಾಂಪಲ್ನ ತೊಗೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಡೆಫಿನೆಟ್ ಆಗಿ ನೀವು ಕೂಡ ಎಲ್ಲನೂ ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ತಾ ಹೋಗಿ ಫ್ರೆಂಡ್ಸ್. ಈ ನೆಕ್ಸ್ಟ್ ಒನ್ ಕ್ವಶನ್ ಅಲ್ಲಿ ಏನಿದೆ ಅಂದರೆ ಇದು ಭಾಳ ಈಸಿಯೆಸ್ಟ್ ಕ್ವಶನು, MCQ ಅಲ್ಲಿ ಬರುವಂಥದ್ದು ಕ್ವಶನ್. ಇದು ಏನಿದೆ, ಶೋ ದ್ಯಾಟ್ ದ ರಿಲೇಷನ್ ಆರ್ ಅಂತ ಹೇಳಿದ್ರೆ 1 2 3 ಇದೆ ಸೆಟ್ಟಲ್ಲಿ 1,2 2,1 ಇದೆ. ಇದನ್ನು ನಾವು ಸಿಮೆಟ್ರಿಕ್ ಆಗುತ್ತೆ, ಬಟ್ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಈ ಥರ ಎಷ್ಟೋ ಕ್ವಶನ್ ನಾನು ಲಾಸ್ಟಲ್ಲಿ ಡಿಸ್ಕಷನ್ ಮಾಡಿದೆ. ಸಿಂಪಲ್ ಇದೆ, ಚೆಕ್ ಮಾಡಿ. ಇವಾಗ ರಿಫ್ಲೆಕ್ಸಿವ್ ಆಗುತ್ತಾ, ಇದು ಆಗಲ್ಲ. ಯಾಕಂದರೆ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. 1 1 ಇಲ್ಲ, 2 2 ಇಲ್ಲ, 3 3 ಇಲ್ಲ. ಸೊ ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗಲ್ಲ. ಆಮೇಲೆ ಟ್ರಾನ್ಸಿಟಿವ್ ಆಗಲ್ಲ ಅಂತ ಕೇಳ್ತಾರೆ. ಯಾಕಾಗಲ್ಲ ಅಂತಂದರೆ 1,2 ಬಿಲಾಂಗ್ಸ್ ಟು ಆರ್ ಇದೆ, ಬಟ್ 2,1 ಕೂಡ ಬಿಲಾಂಗ್ಸ್ ಟು ಆರ್ ಇದೆ. 1,1 ಇದೆನಾ, ಇಲ್ಲ. 1,1 ಈಸ್ ಆಲ್ಸೋ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗಲ್ಲ, ರಿಫ್ಲೆಕ್ಸಿವ್ನು ಆಗಲ್ಲ. ಇನ್ನು ಸಿಮೆಟ್ರಿಕ್ ಯಾಕಾಗತ್ತಪ್ಪ ಅಂದರೆ 1,2 ಇದೆ, 2,1 ಕೂಡ ಇದೆ. ಸೊ ಹಾಗಾಗಿ ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಇಲ್ಲ, ಹಾಗೇನು ಟ್ರಾನ್ಸಿಟಿವ್ನು ಇಲ್ಲ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ. ಸೊ ಇದನ್ನೇ ಬರೀಬೇಕು ರೀಸನ್. ಏನು ಕೇಳಿದ್ರೆ ರಿಫ್ಲೆಕ್ಸ್ ಆಗಲ್ಲ ಅಂದರೆ 1,1 ಅಥವಾ 2,2 ಈಸ್ ನಾಟ್ ದೇ.
ನಾಟ್ ಬಿಲಾಂಗ್ಸ್ ಟು, ಹಾಗಾಗಿ ರಿಫ್ಲೆಕ್ಸ್ ಇಲ್ಲ. ಟ್ರಾನ್ಸಿಟಿವ್ ಆಗಲ್ಲ ಇದನ್ನ ಬರಿಬೋದು, ಇಲ್ಲಾಂದ್ರೆ ಫಸ್ಟ್ 2,1 ಅಗೇನ್ 1,2, 2,2 ಇಸ್ ಆಲ್ಸೋ ನಾಟ್ ಬಿಲಾಂಗ್ಸ್ ಟು ಆರ್, ಈ ಥರನೂ ನೀವು ಬರಿಬೋದು. ಈಸಿ ಇದೆ ಅಲ್ವಾ? ಸೊ ಎಸ್. ಸೊ ನಾನು ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಇದು ಗಿವ್ ಆನ್ ಎಕ್ಸಾಂಪಲ್ ಅಂತ ಇದೆ. ಇದು ಮೊದಲೆಲ್ಲ 1 ಮಾರ್ಕ್ಸಲ್ಲಿ ಬರೆಯುವಂಥ ಕ್ವಶನ್ಸ್ಗಳು ಬರ್ತಾ ಇತ್ತು, ಬಟ್ ಇವಾಗ ನಿಮಗೆ MCQ ಬಂದಿರೋದ್ರಿಂದ ಅವರೇ ಇದನ್ನ ಕಂಡೀಷನ್ ಕೊಡ್ತಾರೆ, ತಳಗಡೆ ಕೊಟ್ಟಿರುವಂಥ ಯಾವುದು ಸೆಟ್ ಕರೆಕ್ಟ್ ಆಗುತ್ತೆ ಅಂದರೆ ಚೆಕ್ ಮಾಡಂತ ಕೇಳ್ಬೋದು. 1 ಮಾರ್ಕ್ಸಲ್ಲಿ ಫಸ್ಟ್ 1 ಮಾರ್ಕ್ಸದ ಕ್ವಶನ್ ಬಂದೇ ಬರುತ್ತೆ. ಸೊ ಇವಾಗ ಎಕ್ಸಾಂಪಲ್ನ ಕೊಡ್ಬೇಕಂದ್ರೆ ಫಸ್ಟ್ ಸೆಟ್ ಡಿಫೈನ್ ಮಾಡಬೇಕು. ನಾನು ಸೆಟ್ ಇದನ್ನೇ ತೊಗೊತಾ ಇದೀನಿ 1, 2, 3 ಅಂತ ಹೇಳಿ. ಫಸ್ಟ್ ಕಂಡೀಷನ್ ಇದೆ ಸಿಮೆಟ್ರಿಕ್ ಆಗಬೇಕು, ಬಟ್ ರಿಫ್ಲೆಕ್ಸಿವ್ ಆಗಬಾರ್ದು, ಟ್ರಾನ್ಸಿಟಿವ್ ಆಗಬಾರ್ದು. ಇದೇ ಎಕ್ಸಾಂಪಲ್ ಬರೆದು ಕೂಡ ನಡೆಯುತ್ತೆ. ಇಲ್ಲಿ ಇದೆ ಅಲ್ವಾ ಕ್ವಶನ್, ಇದನ್ನೇ ನೀವು ಏನಂತ ಬರೀರಿ, ಆರ್ ಇಸ್ ಈಕ್ವಲ್ಸ್ ಟು ಸ್ವಲ್ಪ ಬೇರೆ ಪೇರ್ ಬರ್ಕೋಣ, 2,3, 3,2 ಬಿಲಾಂಗ್ಸ್ ಟು ಆರ್. ಇದೇನಾಗಿದೆ, ರಿಫ್ಲೆಕ್ಸಿವ್ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ, ಬಟ್ ಸಿಮೆಟ್ರಿಕ್ ಇದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗಬೇಕು, ಆಗೇನೇನು ಹೇಳ್ತಾರೆ, ರಿಫ್ಲೆಕ್ಸಿವ್ ಆಗಬಾರ್ದು, ಸಿಮೆಟ್ರಿಕ್ ಆಗಬಾರ್ದು. ಓಕೆ ನೋಡಿ ಸ್ಟೂಡೆಂಟ್ಸ್, ಈ ಸೆಕೆಂಡ್ ಎಕ್ಸಾಂಪಲ್ನ ಏನು ಕೊಡ್ತಾ ಇದ್ದೀನಿ ಅಂದರೆ ಏನು ಹೇಳ್ತಾರೆ, ರಿಫ್ಲೆಕ್ಸಿವ್ ಆಗಬಾರ್ದು, ಸಿಮೆಟ್ರಿಕ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ, ಬಟ್ ಟ್ರಾನ್ಸಿಟಿವ್ ಆಗ್ತಾ ಇರಬೇಕು. ಸೊ ಟ್ರಾನ್ಸಿಟಿವ್ ಆಗ್ತಾ ಇರಬೇಕಂದ್ರೆ 1,2, 1,3, 2,3 ಇದನ್ನ ಚೆಕ್ ಮಾಡಿ ಫ್ರೆಂಡ್ಸ್. 1,2 ಇದೆ ಕರೆಕ್ಟಾ, ಅಗೇನ್ 2,3 ಇದೆ, 1,3 ಇದೆ. ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಒಂದೇ ಎಕ್ಸಾಂಪಲ್ ಇಲ್ಲಿ ಚೆಕ್ ಮಾಡ್ಲಿಕ್ಕೆ ಬರುವಂಥದ್ದು. 1,2 ಇದೆ, 2,3 ಇದೆ, 1,3 ಇದೆ. ಸೊ ಟ್ರಾನ್ಸಿಟಿವ್ ಇದೆ, ರಿಫ್ಲೆಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ. ಓಕೆ, ಸೊ ಈಸಿ ಇದೆ. ಇನ್ನು ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ನೂ ಆಗಬಾರ್ದು, ಟ್ರಾನ್ಸಿಟಿವ್ನೂ ಆಗಬಾರ್ದು. ಅಂದರೆ ಆಗೇನಾಗುತ್ತೆ, ಫಸ್ಟು 1, 1, 2, 2, 3, 3 ಇದಂತೂ ಕಂಪಲ್ಸರಿ ಬರಲೇಬೇಕಾ. ಅದಾದ್ಮೇಲೆ ಏನು ಹೇಳ್ತಾರೆ ಅವರು, ಸಿಮೆಟ್ರಿಕ್ ಆಗಬಾರ್ದು, ಆಮೇಲೆ ಟ್ರಾನ್ಸಿಟಿವ್ನೂ ಆಗಬಾರ್ದು. ಸಿಮೆಟ್ರಿಕ್ನೂ ಆಗಬಾರ್ದು, ಟ್ರಾನ್ಸಿಟಿವ್ನೂ ಆಗಬಾರ್ದು ಅಂದರೆ 1,2 ಬರೆದ್ರಿ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿ, ಒಂದು ರಿಸಲ್ಟ್ನ ತೊಗೊಂಬಿಡಿ 2,3. ಇವಾಗ ಚೆಕ್ ಮಾಡಿ 1,2, 2,3. ಸೊ 1,2, 2,3, 1,3 ಇಲ್ಲ, ಹಾಗಾಗಿ ಟ್ರಾನ್ಸಿಟಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ರಿಫ್ಲೆಕ್ಸಿವ್ ಆಗುತ್ತೆ. ಅಗೇನ್ ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಎರಡೂ ಆಗ್ಬೇಕಂತ ಹೇಳ್ತಾರೆ. ಸೊ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಬೇಕಂದ್ರೆ 1, 1, 2, 2, 3, 3 ಇದಂತೂ ಕಂಪಲ್ಸರಿ ಬರೀತೀರಾ. ಅದಾದ್ಮೇಲೆ ಹೇಳ್ತಾರೆ ಟ್ರಾನ್ಸಿಟಿವ್ ಆಗಬೇಕು. ಟ್ರಾನ್ಸಿಟಿವ್ ಆಗೋದು ಇದೊಂದು ಕಂಡೀಷನ್ ಕೊಟ್ಟಿದ್ದೆನಲ್ಲ, ಇದನ್ನ ಬರ್ದ್ಬಿಡಿ ಸ್ಟೂಡೆಂಟ್ಸ್, ಯಾಕಂದ್ರೆ ಇದು ಯಾವಾಗಲೂ ಬಹಳ ಈಸಿಯಾಗಿ ಸಿಗುವಂಥದ್ದಾಗಿರುತ್ತೆ. ಓಕೆ, ಸೊ 1, 1, 2, 2, 3, 3 ಅಗೇನ್ 1, 2, 1, 3 ಅಗೇನ್ 2, 3 ಇಷ್ಟು ಬರೆದ್ರೆ ಈ ಒಂದು ಎಕ್ಸಾಂಪಲ್ ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ರಿಫ್ಲೆಕ್ಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ. ಲಾಸ್ಟ್ ಇದೊಂದು ಎಕ್ಸಾಂಪಲ್ ನೋಡಿ, R5 ಇದನ್ನೇನು ಬರೀಬೇಕು, ಸಿಮೆಟ್ರಿಕ್ ಆಗ್ಬೇಕಂತ ಹೇಳಿದ್ರೆ ಟ್ರಾನ್ಸಿಟಿವ್ ಆಗಬೇಕು, ಬಟ್ ರಿಫ್ಲೆಕ್ಸಿವ್ ಆಗಬಾರ್ದು. ಬಹಳ ಸಿಂಪಲ್ಲು, 1, 1, 2, 2 ಬರೀರಿ, ಅದಾದಮೇಲೆ 1, 2 ಬರೀರಿ, 2, 1 ಬರೀರಿ. ಇಲ್ಲಿ ಚೆಕ್ ಮಾಡಿ ಸ್ಟೂಡೆಂಟ್ಸ್, ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ನೂ ಇದೆ, ಆದರೆ ಯಾವುದಾಗ್ತಾ ಇಲ್ಲ, ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಈಸಿಯೆಸ್ಟ್ ಇದೆ ಈ ಥರ. ಎಕ್ಸಾಂಪಲ್ ಕೊಡೋದು, ಎಕ್ಸಾಂಪಲ್ಸ್ಗಳು ಬರೋದಿಲ್ಲ ಆಬ್ವಿಯಸ್ಲಿ ನಿಮಗೆ, ಇದನ್ನ ಕೊಟ್ಟು ಚೆಕ್ ಮಾಡಂತ ಹೇಳ್ಬೋದು, ಅಥವಾ ಇದ್ರದ್ದು ಎಕ್ಸಾಂಪಲ್ ತೆಳಗೊಂದು 4 ಎಕ್ಸಾಂಪಲ್ ಕೊಟ್ಟು ಯಾವುದಕ್ಕೆ ಈ ಒಂದು ಕಂಡೀಷನ್ ಕರೆಕ್ಟ್ ಆಗುತ್ತೆ ಅದನ್ನ ಚೆಕ್ ಮಾಡುವಂಥ ಕ್ವಶನ್ ಬರ್ಬೋದು ನಿಮಗೆ 1 ಮಾರ್ಕ್ಸ್ MCQ ಅಲ್ಲಿ ಮಾತ್ರ. ಓಕೆ, ಸೊ ಇದಾಗಿದೆ ಇದ್ರದ್ದೆಲ್ಲ ಎಕ್ಸಾಂಪಲ್ಸ್ಗಳ ಆನ್ಸರ್ಸ್ಗಳು. ಇದಾದಮೇಲೆ ನೆಕ್ಸ್ಟ್ ಇಲ್ಲೊಂದಿಷ್ಟು ಕ್ವಶನ್ಸ್ಗಳನ್ನ ನಾನು ಮಿಸ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. 6 ಆದಮೇಲೆ 7 ಆಗಿರ್ಬೋದು, 8, 9 ಈ 3 ಇಕ್ವಿವ್ಯಾಲೆನ್ಸ್ ಕ್ವಶನ್ಸ್ಗಳು ನಾನು ನಿಮಗೆ ಲಾಸ್ಟ್ ಟೈಮೇ ಎಕ್ಸ್ಪ್ಲೇನ್ ಮಾಡಿದೆ ಯಾವ ಥರ ಬರೀಬೇಕು ಅಂತ ಹೇಳಿ. ಬಹಳ ಈಸಿಯೆಸ್ಟ್ ಕ್ವಶನ್ಸ್ ಇದೆ, ಜಸ್ಟ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಬರೆಯುವಂಥದ್ದಾಗಿತ್ತು. ಅದಾದಮೇಲೆ ನೆಕ್ಸ್ಟು 11, 12, 13 ಅದನ್ನು ಕೂಡ ಎಲ್ಲನೂ ರಿಕ್ವೆಲೆನ್ಸ್ ಒಂದೇ ಕಡೆ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವೆಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಬರುವಂಥದ್ದು 15th ಇಂದ ಎಲ್ಲ MCQ ಕ್ವಶನ್ಸ್ಗಳಿದ್ದಾವೆ. ಸೊ ಇದು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನೋಡಿ. 15th ಕ್ವಶನು ರಿಲೇಷನ್ ಇದೆ, ಇಲ್ಲಿ 1, 2, 3, 4 ಅಂತ ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಆರ್ಡರ್ ಪೇಸ್ಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನ ನೋಡಿ ನಾವು ತೆಳಗೆ ಕೊಟ್ಟಿರುವಂಥ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ. ಫಸ್ಟ್ ರಿಫ್ಲೆಕ್ಸಿವ್ ನೋಡಿ, 1, 1 ಇದೆನಾ, ಇದೆ. ಅಗೇನ್ 2, 2 ಇದೆನಾ, ಇದರಲ್ಲಿ ಇಲ್ಲ. ಸೊ ಎಸ್, ಓಕೆ. ಸೊ 1, 1 ಇದೆ, ಅಗೇನ್ 2, 2 ಇದೆ, 3, 3 ಇದೆ, ಅಗೇನ್ 4, 4 ಇದೆ, ಅಂದ್ರೆ ರಿಫ್ಲೆಕ್ಸಿವ್ ಆಗ್ತಾ ಇದೆ. ಇನ್ನು ಸಿಮೆಟ್ರಿಕ್ ನೋಡಿ, 1, 2 ಇದೆ, 2, 1 ಇದೆನಾ, ಇದರಲ್ಲಿ ಇಲ್ಲ, ಅಂದ್ರೆ ಸಿಮೆಟ್ರಿಕ್ ಆಗಲ್ಲ. ಅಂದ್ರೆ ಏನೇನಾಯ್ತು, ರಿಫ್ಲೆಕ್ಸಿವ್ ಆಗ್ತಾ ಇದೆ, ಸಿಮೆಟ್ರಿಕ್ ಆಗ್ತಾ ಇಲ್ಲ. ಅದಾದ್ಮೇಲೆ ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ನು ಆಗುತ್ತೆ ಫ್ರೆಂಡ್ಸ್. 1, 2 ಇದೆ, ಅಗೇನ್ 2 ಇಂದ ಸ್ಟಾರ್ಟ್ ಆಗೋ 2 ತೊಗೊಂಡ್ರೆ ಅಗೇನ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಸೊ ಬೆಟರ್ ಸ್ವಲ್ಪ ಡಿಫ್ರೆಂಟ್ ಎಲಿಮೆಂಟ್ ತೊಗೊಳ್ಳೋಣ. 1, 3 ತಗೊಳ್ಳಿ, 3, 2 ತಗೊಳ್ಳಿ, 1, 2 ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಅಂದ್ರೆ ಟ್ರಾನ್ಸಿಟಿವ್ ಆಗ್ತಾ ಇದೆ ಮತ್ತೆ ರಿಫ್ಲೆಕ್ಸಿವ್ ಆಗ್ತಾ ಇದೆ, ಬಟ್ ಸಿಮೆಟ್ರಿಕ್ ಆಗ್ತಾ ಇಲ್ಲ. ಅದು ಯಾವ ಎಕ್ಸಾಂಪಲ್ ಅಲ್ಲಿ ನೋಡಿ, ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್, ಇದು ರಾಂಗ್ ಆಯ್ತು. ಅಗೇನ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಎಸ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲಾನು ರಾಂಗ್ ಆಗಿರುವಂತದ್ದು ಆನ್ಸರ್ಸ್ಗಳಿದಾವೆ. ಅರ್ಥಾಯ್ತಲ್ವಾ? ಸೊ ಈ ಥರ ಒಂದೊಂದಾಗಿ ಚೆಕ್ ಮಾಡ್ತಾ ಹೋದ್ರೆ ಆನ್ಸರ್ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಇದು ನಿಮ್ಮ
ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ MCQs ಇದು ಬರ್ಬೋದು. ಏನಿದೆ ನೋಡಿ, ರಿಲೇಷನ್ ಆರ್ ಹೇಳ್ತಾ ಇದ್ದಾರೆ. R is equals to a comma b such that a is equals to b minus 2 ಅಂತ ಹೇಳ್ತಾರೆ. b is greater than 6. greater than 6 ಅಂದರೆ b ವ್ಯಾಲ್ಯೂ 7, 8 ಈ ಥರ ಆಗಬೇಕು. ಸೊ b ವ್ಯಾಲ್ಯೂ ನೋಡಿ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದು ರಾಂಗ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇದು 7 ಇದೆ, 8 ಇದೆ, 8 ಇದೆ ಅಂದರೆ ಇವು 3 ಚೆಕ್ ಮಾಡಬೇಕು ಇವಾಗ. ಓಕೆ, ಸೊ ಸಪೋಸ್ ನಾನು b ವ್ಯಾಲ್ಯೂ 8 ಹಾಕಿದೆ ಅಂತ ಅನ್ಕೊಳ್ಳಿ. ಈ ಜಾಗದಲ್ಲಿ 8 - 2 ಮಾಡಿದರೆ ಎಷ್ಟು ಬರುತ್ತೆ? 6 ಬರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಇದು ರಾಂಗ್ ಆಯಿತು. ಅಗೇನ್ ಇಲ್ಲಿ 7 ಹಾಕ್ಬೋದು ನಾವು. 7 ಹಾಕಿದ್ರೆ ಏನಾಗುತ್ತೆ? 7 - 2 ಮಾಡಿದ್ರೆ 5 ಬರಬೇಕು. ಸೊ ಇದನ್ನು ರಾಂಗ್ ಇದೆ. ಸೊ 8 ಹಾಕಿದರೆ 6 ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 16 ನೋಡಿ. ಇದು ಕೂಡ ಅಗೇನ್ 16 2 ಸತಿ ರಿಪೀಟ್ ಆಗಿದೆ ಅಂದರೆ ಬೇರೆ ಬೇರೆ ಎಕ್ಸಸೈಸಲ್ಲಿ ಇರುವಂಥ MCQನ ನಾನು ಇಲ್ಲಿ ಕೊಟ್ಟಿರುವಂಥದ್ದು. ಹಾಗೇನು ಇಲ್ಲಿ ನೋಡಿ, ಇದು ಇದು ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ ಬಂದಿರುವಂಥ MCQಸ್ಗಳಾಗಿದ್ದಾವೆ. ಆಯಿತಾ? ಸೊ ಇದು ಎಕ್ಸಸೈಸಲ್ಲಿ ಇದ್ದಂಥದ್ದು. ಸೊ ಸೆಟ್ A is equals to 1 2 3 ಇದೆ. ಅಗೇನ್ ಇಲ್ಲಿ ಏನು ಹೇಳ್ತಾರೆ? 1, 2, 2, ಇವೆರಡು ಎಲಿಮೆಂಟ್ಗಳನ್ನು ಇಟ್ಕೊಂಡು ಅದರಲ್ಲಿ ನಿಮ್ಮ ರಿಲೇಷನ್ ಯಾವ ಥರ ಮಾಡಬೇಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಬಟ್ ಟ್ರಾನ್ಸಿಟಿವ್ ಆಗಬಾರ್ದು. ನೀವೇನು ಬರಿತಾ ಇದ್ದೀರಲ್ಲ ಆ ರಿಲೇಷನಲ್ಲಿ ಇವೆರಡು ಎಲಿಮೆಂಟ್ ಇರಬೇಕು ಸ್ಟೂಡೆಂಟ್ಸ್, ಇವೆರಡು ಆರ್ಡರ್ ಪೇರ್ಸ್ಗಳಿರಬೇಕು. ಆ ರಿಲೇಷನ್ ಯಾವ ಥರ ಇರಬೇಕಂತ ಹೇಳ್ತಾರೆ ಅವರು? ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡಬೇಕು, ಬಟ್ ಟ್ರಾನ್ಸಿಟಿವ್ ಆಗಬಾರ್ದು. ಓಕೆ, ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನು ಎಕ್ಸಾಂಪಲ್ನ ತಗೋಬೇಕಾಗತ್ತೆ? ಫಸ್ಟು ಇಲ್ಲಿ ಬರಿತಾ ಇದ್ದೀನಿ ನೋಡಿ, R1 ಅಂತ ಇಲ್ಲಿ ಕೊಡ್ತಿದ್ದೀನಿ. ರಿಫ್ಲೆಕ್ಸ್ ಆಗಬೇಕಂದ್ರೆ 1 1 2 2 3 3 ಇದಂತೂ ಬರಲೇಬೇಕಾ? ಎಸ್. ಸೊ ಆಲ್ರೆಡಿ ಸೆಟ್ ನಮ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಹೇಳ್ತಾರೆ ಅವರು? ಸಿಮೆಟ್ರಿಕ್ ಆಗಬೇಕಂತ ಹೇಳ್ತಾರೆ. ಇವೆರಡು ಎಲಿಮೆಂಟ್ ನಾವು ಬರ್ಕೊಂಡ್ವಿ ಅಂತ ಅನ್ಕೊಳ್ಳಿ. 1, 2 ತೊಗೊಂಡ್ರೆ 2, 1 ಬರಲೇಬೇಕು. 1, 3 ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರೆದ್ರೆ ಮತ್ತೆ 3, 1 ಬರಬೇಕು. ಯಾಕಂದರೆ ಸಿಮೆಟ್ರಿಕ್ ಕಂಡೀಷನ್. ಬಟ್ ಟ್ರಾನ್ಸಿಟಿವ್ ಆಗಬಾರ್ದು, ಅಂದರೆ ಇಲ್ಲಿಗೆ ಎಂಡ್ ಮಾಡಿಬಿಡಬೇಕು. ಇನ್ನೊಂದು ಪೇರ್ ಉಳಿದಿರೋದು ಆ್ಯಕ್ಚುಲಿ 3 × 3 ಮಾಡೋದು. A × A ಮಾಡಿಬಿಟ್ರೆ 3 × 3 9 ಎಲಿಮೆಂಟ್ಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ನೋಡಿ ಎಷ್ಟಿದ್ದಾವೆ? 7 ಎಲಿಮೆಂಟ್ಸ್ ಆಲ್ರೆಡಿ ಬಂದು, ಇನ್ನೂ 2 ಎಲಿಮೆಂಟ್ ಉಳಿದಿದೆ. ಅವೆರಡು ಬಿಟ್ಬಿಟ್ರೆ ಅಂದರೆ ಆಟೋಮೆಟಿಕ್ಲಿ ಟ್ರಾನ್ಸಿಟಿವ್ ಆಗಲ್ಲ. ಯಾವ ಥರ ನೋಡಿ, 1, ಇದನ್ನು ನೋಡಿ 2, 1 ಇವೆರಡೇ ಎಲಿಮೆಂಟ್ನ ಕನ್ಸಿಡರ್ ಮಾಡಿ. 2, 1 ಬಿಲಾಂಗ್ಸ್ ಟು 1, 3 ಅಂದರೆ 2, 3 ಇದೇನಾ ಇಲ್ಲಿ? ಇಲ್ಲ. ಹಾಗಾಗಿ ಟ್ರಾನ್ಸಿಟಿವ್ ಆಗಲ್ಲ. ಇದು ಒಂದೇ ಎಕ್ಸಾಂಪಲ್ ಪಾಸಿಬಲ್ ಇದೆ ಸ್ಟೂಡೆಂಟ್ಸ್. ಇದು ಬಿಟ್ಟು ಬೇರೆ ಯಾವುದೇ ಎಕ್ಸಾಂಪಲ್ ಬರಲಿಕ್ಕೆ ಆಗಂಗೆ ಇಲ್ಲ. ಅಂದರೆ ನಂಬರ್ ಆಫ್ ರಿಲೇಷನ್ ಅವ್ರು ಕೇಳಿರೋದು ಇಲ್ಲಿ. ಸೊ ನಂಬರ್ ಆಫ್ ರಿಲೇಷನ್ ಅಂತ ಬಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ 1 ಪಾಸಿಬಿಲಿಟೀಸ್. ನೆಕ್ಸ್ಟು ಕ್ವಶನ್ ನಂಬರ್ 17 ಏನು ಹೇಳ್ತಾರೆ? ಅಗೇನ್ ಇಲ್ಲಿ ಕೂಡ ಸೇಮ್ 1 2 3 ಇಕ್ವಾಲೆನ್ಸ್ ರಿಲೇಷನ್ನ ಚೆಕ್ ಮಾಡಬೇಕು. ಆ ಇಕ್ವಾಲೆನ್ಸ್ ರಿಲೇಷನಲ್ಲಿ 1, 2 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಗೇನ್ ನಾನು ಇಲ್ಲೇ ಬರ್ತಾ ಇದ್ದೀನಿ. 1 1 2 2 3 3 ಇದು ಈ ಎಕ್ಸಾಂಪಲ್ ಸಲುವಾಗಿ ಡಿಸ್ಕಷನ್. 1 2 ಇದೆ ಅಂದರೆ 2 1 ಬರೀಲೇಬೇಕಲ್ವಾ? ಓಕೆ, ಸೊ ನಾನು ಇವಾಗ ಇಷ್ಟೇ ಆ್ಯಡ್ ಮಾಡ್ಕೊತೀನಿ. ರಿಫ್ಲೆಕ್ಸಸ್ ಸಲುವಾಗಿ ಇದಿಷ್ಟು ಬೇಕು. 1 2 ಒಂದು ಇರಲೇಬೇಕಂತ ಹೇಳ್ತಾರೆ. 1 2 ಇದ್ರೆ 2 1 ಇಲ್ಲಿಗೆ ನಾನು ಎಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಇದೇನಾಗ್ಬಿಡುತ್ತೆ? ಇಕ್ವಾಲೆನ್ಸ್ ರಿಲೇಷನ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಇನ್ನೂ ಬೇರೆ ಯಾವ್ದು ಬರೀಬೋದು? ಇವಾಗ ಇನ್ನೊಂದು ಎಕ್ಸಾಂಪಲ್ ನಾನು ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ R2 ಅಂತ ಬರೀತೀನಿ. ಅಗೇನ್ ಇಲ್ಲಿ ರಿಫ್ಲೆಕ್ಸ್ ಅಂದರೆ 1 1 2 2 3 3 ಇದಂತೂ ಕಂಪಲ್ಸರಿ ಬರಲೇಬೇಕು. ಅದಾದಮೇಲೆ 1 2 ಒಂದು ಇರಲೇಬೇಕಂತ ಅವ್ರು ಹೇಳಿದ್ದಾರೆ ಅಂದರೆ 2 1 ಬರೀತೀರಾ. ಇದ್ರ ಜೊತೆ ನೀವು ಯಾವೆಲ್ಲ ಆ್ಯಡ್ ಮಾಡ್ಬೋದು? ಅಗೇನ್ ನೀವೇನಾದರೂ ಸಪೋಸ್ ಇನ್ನೊಂದು ಪೇರ್ ಆ್ಯಡ್ ಮಾಡಿದ್ರಿ 2, 3 3, 2 ಇಷ್ಟೇ ಮಾಡಿದ್ರೆ ಟ್ರಾನ್ಸಿಟಿವ್ ಆಗೋಗಿಲ್ಲ. ಅದರ ಸಲುವಾಗಿ ಇನ್ನೂ ಒಂದು ಪೇರ್ ಇದೆ. ಯಾವುದು? 1, 3 3, 1 ಅಂದರೆ ಪೂರಾ ನಿಮ್ಮದು ಏನು A × A ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಬಂದ ಹಾಗೆ ಆಯಿತು. ಸೊ ಇದಿಷ್ಟು ಮಾಡಿದ್ರೆ ಆಬ್ವಿಯಸ್ಲಿ ಇಕ್ವಾಲೆನ್ಸ್ ರಿಲೇಷನ್ ಇದೆ. ಯಾಕಂದರೆ ಇದು ಯೂನಿವರ್ಸಲ್ ರಿಲೇಷನ್ ಆಗಿಬಿಡುತ್ತೆ. ಯೂನಿವರ್ಸಲ್ ರಿಲೇಷನ್ ಇಸ್ ಆಲ್ವೇಸ್ ಇಕ್ವಾಲೆನ್ಸ್ ರಿಲೇಷನ್. ಅಂದರೆ ಎರಡೇ ಪಾಸಿಬಿಲಿಟೀಸ್ ಇದ್ದಾವೆ, ಇದೊಂದು ಮತ್ತು ಇದೊಂದು. ಅಂದರೆ ನಂಬರ್ 2 ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಮಾಡಿದ್ರೆ ನಿಮ್ಮದು ರಿಲೇಷನ್ ಕಾನ್ಸೆಪ್ಟು ಕಂಪ್ಲೀಟ್ ಆಗಿ ಇಲ್ಲಿಗೆ ಮುಗಿದಾಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನಾನು ಫಂಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಫಂಕ್ಷನ್ ಅಂದ್ರೇನು, 1 1 ಫಂಕ್ಷನ್ ಅಂದ್ರೇನು, ಆನ್ ಟು ಫಂಕ್ಷನ್ ಅಂದ್ರೇನು, ಅದರಲ್ಲಿ ಬರುವಂಥ ಎಕ್ಸಾಂಪಲ್ಸ್ಗಳು ಮತ್ತು 5 ಮಾರ್ಕ್ಸ್ ಎಕ್ಸಾಂಪಲ್ಗಳು ಬರುತ್ತೆ, ಕಾಂಪೋಸಿಟ್ ಫಂಕ್ಷನ್ ಬರುತ್ತೆ. ಸೊ ಇದನ್ನೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಟೂಡೆಂಟ್ಸ್. ಬಾಯ್.